ನೋಡ್ಬೇಕು. ಅದು ಪಾರ್ಟ್ ಅವರ್ ಅಂದ್ರಲ್ಲ ಕನ್ಫ್ಯೂಸ್ ಆಗ್ಯದ ಅವ್ರಿಗೆ, ಅಷ್ಟೇ ಹೇಳಿದ್ರವ ಮತ್ತೇನಿಲ್ಲ. ಇಲ್ಲ ಅಲ್ಲ ಗೊತ್ತಾಯ್ತ ಕಣ್ಣ. ಈಗ ಯಾಕಂದ್ರೆ ನಾನೆಲ್ಲ ಪ್ರಾರ್ಥನೆ ಮಾಡಿದ್ದು ತೆಪ್ಪಾಗಿದೆ ಅಲ್ಲೇ ಅದೇ ಅಣ್ಣಾರ ಅದನ್ನ ತಿದ್ದಿದ್ರು ಸರಿಪಡಿಸ್ತಾರ ಅವ್ರ, ಅದೇನ್ ತಪ್ಪು ತಿಳ್ಕೊಬೇಡ್ರಿ, ಸರಿಪಡಿಸ್ತಾರ. ತಪ್ಪು ಅಂತಲ್ವಾ, ಇದ್ ಮಾಡೋಣ ಅಂತ ಅಷ್ಟೇ. ಅಲ್ಲ ಸರಿ, ಕರೆಕ್ಟ್ ಆಗಿ ಸರಿಪಡಿಸೋದು ಒಳ್ಳೇದು. ಸರಿನಲ್ವಾ, ಚಂದ್ರಶೇಖರ್. ಇಂದು ವಿಶೇಷವಾಗಿ ಇವತ್ತಿನ ಚಿಂತನೆ ವಿಚಾರ ಪಂಚವಾಯುಗಳು ಮತ್ತು ಆ ವಾಯುಗಳನ್ನ ಕೇಂದ್ರೀಕರಿಸತಕ್ಕಂತ ನಮ್ಗ ಏನು ಇಂದ್ರಿಯಗಳಿದಾವಲ್ಲ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳ ಬಗ್ಗೆ ವಿಶೇಷವಾದ ಒಂದು ಅನುಭವ ಇವತ್ತು ಎಡೆ ಮಾಡ್ಲಿದ್ರೆ ನೂಲಿಯಪ್ಪರು, ಭಾರತೀಯವರು ಮತ್ತ ಇವು ಸೇರಿ ಒಡಗೂಡಿ ಇವತ್ತು ಇಂದಿನ ಚಿಂತನೆ ಬಹಳ ಯಶಸ್ವಿಯಾಗಿ ನಡೆಯಲಿದೆ. ನೂಲಿಯಪ್ಪರ ಪೂರ್ವಪೀಠಿಗಾಗಿ ತಾವು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಏನಾದ್ರು ಮಾತಾಡ್ರಿಪ್ಪ. ಅವ್ರು ಬಂದಿದಾರ ಅಣ್ಣ? ನಾನು ಫೋನ್ ಮಾಡ್ತೀನಿ ಈಗ ಫೋನ್ ಮಾಡ್ತೀನಿ. ಅಂದ್ರೆ ನನ್ ಪಾರ್ಟ್ ಮುಗಿಸ್ಬಿಡ್ಲ ಮತ್ತೆ ನಾನು? ಮಾತಾಡ್ರಪ್ಪ, ನೀವು ಮಾಡ್ತಾರ್ರಿ. ಆಯ್ತು ಆಯ್ತು, ಟೆನ್ಷನ್. ಶರಣಾರ್ಥಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಣ್ಣ? ಕಾಣಿಸ್ತಾ ಇದೆ ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಒಂದು ವಿಶೇಷ ವ್ಯಾಖ್ಯಾನದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ನಾಡಿಗಳು, ವಾಯುಗಳು ಮತ್ತು ಇಷ್ಟಲಿಂಗ ಪೂಜೆ, ಇದೊಂದು ಸಂಕೀರ್ಣವಾದ ವಿಷಯವನ್ನ ಕೊಟ್ಟಿದ್ದಾರೆ. ಇದು ವೈದ್ಯಕೀಯ ಪರಿಜ್ಞಾನದಲ್ಲಿ ಒಬ್ಬ ವೈದ್ಯನಾಗಿ ಹೇಗೆ ನೋಡಿಕೊಳ್ಳಬೇಕು, ಇದು ಸಂಕೀರ್ಣ ಅಂತ ಯಾಕಂದ್ರೆ ಒಂದು ಸ್ಪಷ್ಟತೆ, ಇದು ಹೀಗೆಯೇ ಇದೆ, ಇದು ನಾನು ಅನುಭವಿಸ್ತಾ ಇದ್ದೀನಿ, ಅದು ನಮ್ ಕಣ್ಣಿಗೆ ಕಾಣಿಸುತ್ತೆ, ಮುಟ್ಟೋಕ್ ಬರುತ್ತೆ, ಅನುಭವಿಸೋಕ್ ಬರುತ್ತೆ, ಈ ತರ ಈ ಮೂರು ನಾಡಿಗಳಲ್ಲಿ ವಾಯುಗಳ ಬಗ್ಗೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಹೇಳಿ ಅವು ಇಲ್ಲ, ಅವು ಅಸ್ತಿತ್ವದಿಲ್ಲ ಅಂತ ಅನ್ನೋಕ್ಕೂ ಆಗೋಲ್ಲ. 12ನೇ ಶತಮಾನದ ಅನೇಕ ಶರಣರು ಈ ನಾಡಿಗಳ ಬಗ್ಗೆ, ವಾಯುಗಳ ಬಗ್ಗೆ ಅನೇಕ ಶರಣರು, ಶಿವಯೋಗಿಗಳು, ಶಿವಯೋಗಿನಿಯರು ಈ ಎರಡು ಶಬ್ದಗಳು, ನಾಡಿಗಳು ಮತ್ತು ವಾಯುಗಳು, ಅವುಗಳ ಮೂಲಕ ಶಿವಯೋಗದ ಒಂದು ಸಾಧನೆ, ಹಾಗೇನೆ ಇಷ್ಟಲಿಂಗ ಪೂಜೆಯಲ್ಲಿ ಇವುಗಳ ಸಾಕಾರತೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಇರಬಹುದು ಇವು, ಈ ನಾಡಿಗಳು ನಮ್ಮ ದೇಹದಲ್ಲಿ ಎಲ್ಲಿರಬಹುದು? ಏಕೆಂದ್ರೆ ವೇದಾಗಮಗಳದಲ್ಲೂ ಇದೆಲ್ಲ ಬರುತ್ತೆ. ಶರಣರ ಪೂರ್ವ ಕಾಲದಲ್ಲಿಯೂ ಈ ನಾಡಿಗಳ ಬಗ್ಗೆ, ವಾಯುಗಳ ಬಗ್ಗೆ ಅನೇಕ ಒಂದು ವಿವರಣೆಗಳು ಬರ್ತಾ ಇವೆ. ಶರಣರು ಇವುಗಳನ್ನ ಪುರಸ್ಕರಿಸೋದ್ರಿಂದ, ಅನೇಕ ವಚನಗಳಲ್ಲಿ ಇವು ಬರ್ತಾ ಇರೋದ್ರಿಂದ, ಹಾಗೇನೆ ಹೋದ ಒಂದು ಯೋಗಾಂಗ ತ್ರಿವಿಧಿಯ ವರ್ಗದಲ್ಲಿ ತಾಯಿಯವರು ಕೂಡ ಈ ನಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದರಿಂದ ಯಾಕೆ ನಾವು ಇವುಗಳ ಬಗ್ಗೆ ಒಂದು ಅಭ್ಯಾಸನ ಕೈಗೊಳ್ಳಬಾರದು ಅಂತ ಒಂದು ಒಳ್ಳೆಯ ಆಲೋಚನೆಯೊಂದಿಗೆ ಇವತ್ತು ಅದನ್ನ ಎಲ್ರೂ ಚರ್ಚಿಸೋಣ ಅಂತ ಒಂದು ಆಶಯದೊಂದಿಗೆ ನಾವು ನಿರ್ಣಯ ತೆಗೆದುಕೊಂಡು ಇವತ್ತು ಬಂದಿದ್ದೀವಿ. ಇದು ನಾನು ಹೇಳ್ತಾ ಇರೋದು ಅಂತಿಮವಲ್ಲ, ಎಷ್ಟು ತಿಳ್ಕೊಂಡಿದ್ದೀನೋ ಇವುಗಳ ಬಗ್ಗೆ. ಏಕೆಂದ್ರೆ ಇದು ಅತ್ಯಂತ ವಿಶಾಲವಾದ, ಅನೇಕ ಆಯಾಮಗಳುಳ್ಳ, ಬೇರೆ ಬೇರೆ ಚಿಂತನೆಗಳಲ್ಲಿ ಚಿಂತನಕಾರರು ಬೇರೆ ಬೇರೆಯಾಗಿ ಚಿಂತನೆ ಮಾಡುವ ಒಂದು ಇದಂ ಮಿತ್ತಂ ಅನ್ನೋ ಹಾಗೆ ಇಲ್ಲ. ಇದು ಅತ್ಯಂತ ಸವಿಸ್ತಾರವಾಗಿ ಪೂರ್ವ ಜಗತ್ತಿನಲ್ಲಿ, ಪಶ್ಚಿಮ ಜಗತ್ತಿನಲ್ಲಿ, ಅಂದ್ರೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಅಥವಾ ಇತ್ತ ಪೂರ್ವ ಜಗತ್ತು, ಚೈನಾ ಇರಬಹುದು, ವಿಯೆಟ್ನಾಂ, ಟಿಬೆಟ್, ಈ ಒಂದು ಪೂರ್ವ ಜಗತ್ತು ಇರಬಹುದು, ಇವುಗಳಲ್ಲೆಲ್ಲವೂ ಈ ನಾಡಿಗಳ ಬಗ್ಗೆ ಪ್ರಸ್ತಾವನೆ
ಯಾಗಿದೆ. ಇದು ಅತ್ಯಂತ ಅನಾದಿ ಕಾಲದಿಂದ ಬಂದಿರುವ ಈ ಶಬ್ದಗಳು, ನಾಡಿಗಳಾಗ್ಲಿ ವಾಯುಗಳಾಗ್ಲಿ. ಹೀಗಾಗಿ ಸ್ವಲ್ಪ ಇವುಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಚಿತ್ರವನ್ನ ನೀವು ಗಮನಿಸೋದಾದ್ರೆ, ಒಂದು ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಬ್ಲೂ ಕಲರ್ ಅಂದ್ರೆ ನೀಲಿ ಕಲರ್ ನಲ್ಲಿ ಇರೋದು ಎಡ ಮೂಗಿನ ಹೊರಳೆಯಲ್ಲಿರೋದು ಇಡಾನಾಡಿ, ಬಲ ಮೂಗಿನ ಹೊರಳೆಯಲ್ಲಿರೋದು ಪಿಂಗಳ ನಾಡಿ. ಇಡಾನಾಡಿಗೆ ಚಂದ್ರನಾಡಿ ಅಂತಾನೂ ಕರೀತಾರೆ, ಪಿಂಗಳ ನಾಡಿಗೆ ಒಂದು ಸೂರ್ಯನಾಡಿ ಅಂತಾನೂ ಕರೀತಾರೆ. ಇಡಾನಾಡಿಯಲ್ಲಿ ಈ ನಮ್ಮ ಮಾನಸಿಕವಾದ ಒಂದು ಬಲ, ಸಮತೋಲನ, ಏಕಾಗ್ರಚಿತ್ತ, ಸುಖನಿದ್ರೆ, ಹಾಗೇನೆ ಒಳಮುಖವಾಗಿ ಚಿಂತನೆ ಮಾಡೋದು, ಇವೆಲ್ಲ ಏನಿದೆಯಲ್ಲ, ಇವೆಲ್ಲ ಇಡಾ ನಾಡಿಯ ಕೆಲಸವಾಗಿದೆ. ಸೂರ್ಯನಾಡಿಯಲ್ಲಿ ಪರಿಶ್ರಮ ಪಡೋದು, ಹೊರಗಿನ ಜಗತ್ತಿನ ಒಂದು ಆಲೋಚನೆ ಅಥವಾ ದೃಶ್ಯಗಳನ್ನ ನೋಡೋದು. ಇಡಾನಾಡಿ ಶೀತಲವಾದ ಒಂದು ನಾಡಿಯಾಗಿದ್ದರೆ ಈ ಸೂರ್ಯನಾಡಿಯಾದ ಪಿಂಗಳ ನಾಡಿ ಉಷ್ಣನಾಡಿ ಅಂತಾನು ಕರೀತಾರೆ. ಅದು ಚಂದ್ರನಾಡಿಯೇ ಆಗಿರ್ಲಿ, ಸೂರ್ಯನಾಡಿಯೇ ಆಗಿರ್ಲಿ, ಅಂದ್ರೆ ಇಡಾನಾಡಿಯೇ ಆಗ್ಲಿ ಅಥವಾ ಪಿಂಗಳ ನಾಡಿಯೇ ಆಗ್ಲಿ, ಅದು ಎಲ್ಲದರ ಉತ್ಪನ್ನ ಮೂಲಾಧಾರ ಚಕ್ರದಿಂದಲೇ ಆರಂಭವಾಗ್ತಾ ಇದೆ. ಆ ಎರಡು ಚಂದ್ರನಾಡಿ ಸೂರ್ಯನಾಡಿಗಳು ಈ ಚಿತ್ರದಲ್ಲಿ ತೋರಿಸುವಂತೆ ಪರಸ್ಪರ ಹೊಸೆದುಕೊಳ್ಳುತ್ತಾ ಅನೇಕ ಚಕ್ರಗಳಲ್ಲಿ ಸಂಧಿಸುತ್ತಾ ಆ ಕಡೆ ಈ ಕಡೆ ಬಲಕ್ಕೆ ಎಡಕ್ಕೆ ಹೀಗೆ ಮೇಲೆ 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 ಹೋಗ್ತಾ ಇವೆ. ಕೊನೆಗೆ ಅವು ಎರಡು ಒಂದಾಗಿ ಎಲ್ಲಿ ಆಜ್ಞಾಚಕ್ರದ ಹಿಂದಿರುವ ಒಂದು ಬಿಂದುವಿನಲ್ಲಿ, ಅದಕ್ಕೆ ತ್ರಿವೇಣಿ ಬಿಂದು ಅಂತ ಕರಿತೀವಿ, ಅದನ್ನು ಬರೋಣ ನಾವು. ತ್ರಿವೇಣಿ ಬಿಂದುವಿಗೆ ಬಂದು ಈ ಇಡಾನಾಡಿ ಪಿಂಗಳ ನಾಡಿ ಎರಡು ಕೂಡಿ ಏಕನಾಡಿಯಾಗಿ ಅದು ಸುಷುಮ್ನ ನಾಡಿಯಾಗಿ, ಆ ಸುಷುಮ್ನ ನಾಡಿ ಆಜ್ಞಾಚಕ್ರದ ಹಿಂದಿರುವ ಬಿಂದುವಿನಲ್ಲಿ ಒಂದೇ ಆಗಿ ಏಕನಾಡಿಯಾಗಿ ಬ್ರಹ್ಮನಾಡಿಯಾಗಿ ಮುಂದೆ ಸಹಸ್ರಾರ ಚಕ್ರದತ್ತ ಸಾಗುತ್ತದೆ ಅಂತ ಇದು ಒಂದು ಇದರ ಪರಿಕಲ್ಪನೆ. ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ನಿಮ್ಗೆ ಅರ್ಥವಾಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಿವು ನಾಡಿಗಳು? ಅದೇ ಒಂದು ನಮ್ಮ ಮೆಡಿಕಲ್ ಇದರಲ್ಲಿ ಸ್ಪಷ್ಟ ಕಲ್ಪನೆ ಇಲ್ಲ. ಅಂದ್ರೆ ಇವುಗಳಿಗೆ ನರ ಅಂತ ಕರಿಬೇಕು, ರಕ್ತನಾಡಿಗಳಂತ ಕರಿಬೇಕು, ಅದು ಇನ್ನೂ ಒಂದು ಸ್ಪಷ್ಟ ಕಲ್ಪನೆಯಾಗ್ಲಿ ನಿರ್ಧಾರ ಆಗಿಲ್ಲ. ಅವ್ರು ಹೇಳೋ ಪ್ರಕಾರ 72,000 ನಾಡಿಗಳು ನಮ್ಮ ದೇಹದಲ್ಲಿವೆ. ಈ ನಾಡಿಗಳ ಕಾರ್ಯ ಏನು ನಮ್ಮ ದೇಹದಲ್ಲಿ ಅಂದ್ರೆ, ನಾವು ಅತ್ಯಂತ ಸಂತೋಷಭರಿತವಾಗಿರ್ಬೇಕು, ಸುಖಮಯವಾಗಿರ್ಬೇಕು. ಹೀಗಾಗಿ ಈ ನಾಡಿಗಳಲ್ಲಿ ಯಾವಾಗಲೂ ಒಂದು ಚೈತನ್ಯ ಶಕ್ತಿ ಈ ನಾಡಿಗಳ ಮೂಲಕ ಇಡೀ ದೇಹದೆಲ್ಲೆಡೆ ಪ್ರವಹಿಸ್ತಾ ಇರುತ್ತದೆ ಅನ್ನೋದು ಒಂದು ಕಲ್ಪನೆ ಇಲ್ಲಿದೆ. 72,000 ನಾಡಿಗಳಲ್ಲಿ ಒಂದು 10 ನಾಡಿಗಳು ಅತ್ಯಂತ ಪ್ರಮುಖವಾಗಿವೆ. ಆ 10 ನಾಡಿಗಳಲ್ಲಿ ಇನ್ನೂ ಪ್ರಾಮುಖ್ಯವಾಗಿರುವ 3 ನಾಡಿಗಳೆಂದರೆ ಇಡ, ಪಿಂಗಳ ಮತ್ತು ಸುಷುಮ್ನ. ಇಡನಾಡಿ ಎಡ ಮೂಗಿನ ಹೊರಳೆ ಮತ್ತು ಅದಕ್ಕೆ ಚಂದ್ರನಾಡಿ ಅಂತ ಕರೀತಾರೆ ಅಂತ ನಾನು ಹೇಳಿದೆ. ಇದು ಒಂದು ಸಿಂಪ್ಯಾಥೆಟಿಕ್ ನರ್ವ್ ಸಿಸ್ಟಮ್ ಅಂತ ಇದೆ ನಮ್ಮಲ್ಲಿ, ಅದರ ಜೊತೆ ಇರುತ್ತೆ. ಇಡಾನಾಡಿ ಅದು ಯಾವಾಗ್ಲೂ ಚಂದ್ರನಾಡಿ, ಯಾವಾಗ್ಲೂ ಶಾಂತವಾಗಿರೋಕೆ ಮತ್ತೆ ನಮ್ಮ ಒಂದು ಬಲ ಮೆದುಳಿನ ಭಾಗದಲ್ಲಿ ಅದು ಇರ್ತಾ ಇದೆ, ಅದರ ಒಂದು ಪ್ರಹಸನ ಅಲ್ಲಿ ಇರ್ತಾ ಇದೆ ಅಂತ. ಪಿಂಗಳ ನಾಡಿ ಅದು ಬಲ ಮೂಗಿನ ಹೊರಳೆಯಲ್ಲಿ ಇರ್ತಾ ಇದೆ, ಅದು ಒಂದು ಉಷ್ಣನಾಡಿಯಾಗಿದೆ ಮತ್ತು ಎಡಮೆದುಳಿನಲ್ಲಿಯೇ ಇರ್ತಾ ಇದೆ. ಈ ಸುಷುಮ್ನ ನಾಡಿ ಅನ್ನೋದು ಸ್ಪೈನಲ್ ಕಾರ್ಡ್ ಅಂದ್ರೆ ನಮ್ಮ ಬೆನ್ನ ಹುರಿ, ಅದೇ ಒಂದು ಸುಷುಮ್ನ ನಾಡಿಯಾಗಿ ಎಲ್ಲಿವರೆಗೆ ಆಜ್ಞಾಚಕ್ರದ ಮೇಲೆ ಅದು ಆಕ್ಟಿವ್ ಆಗುತ್ತೆ, ಚೈತನ್ಯಾತ್ಮಕವಾಗ್ತಾ ಇದೆ. ಅದಕ್ಕೆ ಯಾವಾಗಲೂ ಅದು ಒಂದು ದೈವಿಕ ಜ್ಞಾನದ ಪರಿಜ್ಞಾನವನ್ನ ನಮ್ಗೆ ಕೊಡ್ತಾ ಇದೆ ಅಂತಾನು ಹೇಳ್ತಾರೆ. ಹೀಗಾಗಿ ಇದು ಈ ಚಕ್ರಗಳ ಮೂಲಕ ಇವೆರಡು ಇಡ ಮತ್ತು ಪಿಂಗಳ ನಾಡಿ ಸಮನ್ವಯವಾಗುತ್ತಾ ಮೇಲೆ ಹೋಗ್ತಾವೆ. ಇಡ, ಪಿಂಗಳ ಇವೆಲ್ಲ ಇವು ಆಜ್ಞಾಚಕ್ರ ಅಂದ್ರೆ ಆಜ್ಞಾಚಕ್ರ ಎರಡು ಹುಬ್ಬಗಳ ನಡುವಿರುವ ಆ ಆಜ್ಞಾಚಕ್ರದ 3ನೆಯ ಕಣ್ಣಿನ ಹಿಂದೆ ಇವೆರಡು ಒಂದಾಗಿ, ಇಡ ಮತ್ತು ಪಿಂಗಳ ಒಂದಾಗಿ ಅದು ಸುಷುಮ್ನ ನಾಡಿ. ಈ ಮೂರು
ಬೆನ್ನ ಹುರಿಯಲ್ಲಿರುವ ಮಧ್ಯದಲ್ಲಿರುವ ಸುಷುಮ್ನ ನಾಡಿ, ಎಡ ಮತ್ತು ಬಲಗಡೆ ಇರುವ ಇಡ, ಪಿಂಗಳ, ಇವು ಮೂರು ನಾಡಿಗಳು ತ್ರಿವೇಣಿ ಸಂಧಿ ಅಂತ ಕರೀತಾರೆ, ಅಥವಾ ತ್ರಿವೇಣಿ ಪಾಯಿಂಟ್. ಅಲ್ಲಿ ಇವು ಮೂರು ನಾಡಿಗಳು ಸಂಧಿಸ್ತಾ ಇವೆ. ಇಡ ನಾಡಿ ಅದು ಸುಷುಮ್ನದ ಎಡಭಾಗದಲ್ಲಿದೆ, ಎಡ ಮೂಗಿನ ಹೊರಳಿಯಲ್ಲಿದೆ. ಅದು ಶೀತಲವಾಗಿದೆ ಮತ್ತು ಅದು ಚಂದ್ರನಾಡಿ ಅಂತಾನು ಕರೀತಾರೆ, ಯಾಕಂದ್ರೆ ಅದು ಒಂದು ಶೀತ ಗುಣವನ್ನು ಹೊಂದಿದೆ. ಆ ಚಂದ್ರನಾಡಿ ಇರೋದ್ರಿಂದ ಅಲ್ಲಿ ಶಾಂತಿ, ಸ್ಥಿರತೆ ಮತ್ತು ಒಂದು ಸಮಾಧಾನಕರವಾದ ಪರಿಸ್ಥಿತಿ ಅಲ್ಲಿ ಇರ್ತಾ ಇದೆ. ಯಾವುದು? ಇಡಾನಾಡಿಯಲ್ಲಿ. ಅದಕ್ಕೆ ಕಾರಣ ಅದರಲ್ಲಿರುವ ಒಂದು ಚೈತನ್ಯ ಶಕ್ತಿ. ಈ ಇಡಾನಾಡಿ ಕೊಡುವ ಒಂದು ಚೈತನ್ಯಾತ್ಮಕ ಶಕ್ತಿಯಿಂದ ನಮ್ಮ ದೇಹವಾಗಲಿ ಮನಸ್ಸಾಗಲಿ ಅತ್ಯಂತ ಸಮಾಧಾನವಾಗಿ ಶಾಂತಿಕರವಾಗಿ ನಾವು ಇರೋಕೆ ಈ ಇಡಾನಾಡಿ ಸಹಾಯ ಮಾಡ್ತಾ ಇದೆ. ಹಾಗೇನೆ ಪಿಂಗಳ ನಾಡಿ ಕೂಡ ಅದು ಬಲ ಹೊರಳೆಯಲ್ಲಿ ಇರ್ತಾ ಇದೆ. ಸುಷುಮ್ನ ನಾಡಿಯ ಬಲಕ್ಕೆ ಅಥವಾ ಬಲ ಮೂಗಿನ ಹೊರಳೆಯಲ್ಲಿ ಇರ್ತಾ ಇದೆ. ಅದು ಸುಷುಮ್ನದ ಬಲಗಡೆ ಇರ್ತಾ ಇದೆ. ಅದಕ್ಕೆ ಸೂರ್ಯನಾಡಿ ಅಂತ ಕರೀತಾರೆ. ಅದು ಮತ್ತು ಶಾಖಮಯವಾಗಿರ್ತಾ ಇದೆ, ಉಷ್ಣದಿಂದ ಕೂಡಿರ್ತಾ ಇದೆ. ಉಷ್ಣತೆಯೇ ಅದರ ಒಂದು ಸ್ವಭಾವವಾಗಿದೆ. ಸುಷುಮ್ನ ನಾಡಿ ಅದು ಮೂಗಿನ ಬಲಭಾಗದಲ್ಲಿ, ಬಲ ಹೊರಳದಲ್ಲಿ ಅಷ್ಟೇ ಅಲ್ಲ, ಎಲ್ಲಿಂದ ಕೆಳಗಡೆ ಆಧಾರ ಚಕ್ರ ಅಂದ್ರೆ ಪುರುಷರಲ್ಲಿ ಅದು ಒಂದು ಬಲ ವೃಷಣದಿಂದ ಅದು ಅಲ್ಲಿಂದ ಆರಂಭವಾಗ್ತಾ ಇದೆ. ಹೀಗಾಗಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಬರ್ತಾ ಇದೆ. ಅವುಗಳ ಕೆಲಸ ಏನು, ಇವೆರಡು ನಾಡಿಗಳು ನಮ್ಮಲ್ಲಿ ಹೇಗೆ ಜಾಗೃತವಾಗಿವೆ ಅನ್ನೋದನ್ನ ನೋಡೋಣ. ಹೀಗಾಗಿ ಅದು ಸುಷುಮ್ನ ನಾಡಿ. ಇದು ಎಲ್ಲ ನಾಡಿಗಳ ಒಂದು ಮೂಲ ನಾಡಿ ಅಂತ ಹೇಳಬಹುದು. ಮೂಲಾಧಾರ ಚಕ್ರದಲ್ಲಿಯೇ ಅದರ ಜನನ. ಮೇರುದಂಡ ಅಂದ್ರೆ ವರ್ಟಿಬ್ರಲ್ ಕಾಲಮ್ ಅಂದ್ರೆ ನಮ್ಮ ಬೆನ್ನು ಮೂಳೆ, ಮೇರುದಂಡ. ಅದು ಎಲ್ಲಕ್ಕಿಂತ ಕೆಳಗಡೆ ಅಲ್ಲಿ ಜನಿಸಿ ಅಥವಾ ಅಲ್ಲಿ ಉತ್ಪನ್ನವಾಗಿ ಮೂಲಾಧಾರ ಚಕ್ರದಿಂದ ಹಿಡಿದು ಮೇಲೆ 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 ಎಲ್ಲ ಚಕ್ರಗಳ ಮೂಲಕ ಹಾಯ್ತಾ ಅದು ಸಹಸ್ರಾರ ಚಕ್ರಕ್ಕೆ ಬಂದು ತಲುಪ್ತಾ ಇದೆ ಈ ಸುಷುಮ್ನ ನಾಡಿ. ಹಾಗೆ ಅಂದಾಗ ಆ ಷಡ್ ಚಕ್ರಗಳು ಯಾವ ಚಕ್ರಗಳು? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ. ಈ 6 ಚಕ್ರಗಳ ಮೂಲಕ ಈ ಒಂದು ಸುಷುಮ್ನ ನಾಡಿ ಮೇಲೆ ಪ್ರವಹಿಸುತ್ತಾ ಮೇಲೆ ಬಂದು ಮೆದುಳಿಗೆ ಆ ಬ್ರಹ್ಮರಂಧ್ರಕ್ಕೆ ಬಂದು ತಲುಪ್ತಾ ಇದೆ ಮೆದುಳಿನಲ್ಲಿರುವ. ಹೀಗಾಗಿ ಆ ನಾಡಿಗಳು ಆ ಎಲ್ಲ ಚಕ್ರಗಳಲ್ಲಿ 6 ಚಕ್ರಗಳಲ್ಲಿ ಪ್ರವಹಿಸುತ್ತಾ 6 ಚಕ್ರಗಳು ಷಟ್ ಚಕ್ರಗಳು ಗಳಿಂದ ಮೂಲಕವೇ ಮೇಲೆ ಸುಷುಮ್ನ ನಾಡಿ ಮೇರುದಂಡದ ಮೂಲಕ ಅಂದ್ರೆ ಸ್ಪೈನಲ್ ಕಾರ್ಡ್ ಮೂಲಕ ಮೇಲೆ ಬರ್ತಾ ಇದೆ. ಆಗ್ಲೇ ಹೇಳಿದಾಗೆ ಇಡಾನಾಡಿ ಎಡಹೊರಳಿಯಲ್ಲಿ ಇರ್ತಾ ಇದೆ. ಅದು ಯಾವಾಗಲೂ ನಮಗೆ ಒಂದು ಮಾನಸಿಕ ನೆಮ್ಮದಿಯನ್ನ ಕೊಡ್ತಾ ಇದೆ. ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದು ಏನನ್ನೋದು ನಾನು ಹೇಳ್ತೀನಿ ನಿಮಗೆ ನಂತರ. ಬಲ ಒಂದು ನಾಡಿ ಪಿಂಗಳ ನಾಡಿ, ಅದು ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ಮೂಳೆಯ ಬಲಕ್ಕೆ ಇದ್ದು, ಸುಷುಮ್ನ ನಾಡಿಯ ಬಲಕ್ಕೆ ಇದ್ದು, ಅದು ಮೂಗಿನ ಬಲ ಹೊರಡೆಯಲ್ಲಿ ಇರ್ತಾ ಇದೆ. ಇದ್ರದ್ದೇನಂದ್ರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದು ನಿರ್ವಹಿಸ್ತಾ ಇದೆ. ಯಾವುದು? ಪಿಂಗಳ ನಾಡಿ. ಇಡಾನಾಡಿ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮು ನರ್ವಸ್ ಸಿಸ್ಟಮು, ಪಿಂಗಳ ನಾಡಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಆ 2 ಸಿಸ್ಟಮ್ಗಳು ಅವು ನಿರ್ವಹಣೆ ಮಾಡ್ತಾ ಇವೆ. ಸುಷುಮ್ನ ನಾಡಿ ಏನಾಗ್ಲೇ ಹೇಳಿದ ಹಾಗೆ ಮೂಲಾಧಾರ ಚಕ್ರದಿಂದ ಬ್ರಹ್ಮರಂಧ್ರದವರೆಗೆ ಈ 6 ಚಕ್ರಗಳ ಮೂಲಕ ಸ್ಪೈನಲ್ ಕಾರ್ಡ್ ಬೆನ್ನ ಹುರಿಯ ಮುಖಾಂತರ ಮೇಲೆ ಅಂದ್ರೆ ಸೆಂಟರ್ ಆಫ್ ದ ಬಾಡಿ ಬೆನ್ನ ಹುರಿಯ ಮೂಲಕ ಮೇಲೆ ಹೋಗ್ತಾ ಇದೆ. ಹೀಗಾಗಿ ನಾವು ಇಷ್ಟಲಿಂಗ ಪೂಜೆಯಲ್ಲಿ ಈ ಒಂದು ನಾಡಿಯನ್ನ ಸರಳವಾಗಿ ಇಡಬೇಕಂತ ಹೇಳಿ ನಾವು ಬೆನ್ನ ಮೂಳೆಯನ್ನ ನೆಟ್ಟೆಲುವ ನೆಟ್ಟಗೆ ಮಾಡಿ ಅಂತ ವಚನದಲ್ಲಿ ಬರ್ತಾ ಇದೆ ಅಲ್ಲ, ಹಾಗೆ ನಾವು ಮೇರುದಂಡವನ್ನ ನೇರವಾಗಿ ಇಟ್ಕೊಳ್ಬೇಕಾಗ್ತಾ ಇದೆ. ಅಲ್ಲಿ ಅನೇಕ ವಿಭಾಗಗಳಿವೆ, ಅದು ಹೆಚ್ಚು ಇದನ್ನ ಮಾಡೋದು ಬೇಡ. ಇಷ್ಟು ತಿಳ್ಕೊಂಡ್ರೆ ಸಾಕು. ಏನಂದ್ರೆ ಇಡ, ಪಿಂಗಳ, ಸುಷುಮ್ನ ನಾಡಿ ಇವೆಲ್ಲ ಏನು ಮತ್ತು ಇವುತರ ಕರ್ತವ್ಯಗಳೇನು, ಕಾರ್ಯಗಳೇನು ಅಂತ ನೋಡ್ಕೊಂಡು, ಅದಕ್ಕೇನಂದ್ರೆ ನಾವು ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ ಈ ಪ್ಯಾರಾಸಿಂಪಥೆಟಿಕ್ ಮತ್ತು ಸಿಂಪಥೆಟಿಕ್ಗೆ ಇವೆಲ್ಲ ನಾಡಿಗಳು ಕಾರಣವಾಗಿವೆ ಅಂತ ಹೇಳಿ. ಏನು ಈ ಚಿತ್ರವನ್ನ ತಾವು ಗಮನಿಸೋದಾದ್ರೆ ಇಡ ಮತ್ತು ಪಿಂಗಳ ಅವು ಅನೇಕ ಈ ಕಣ್ಣುಗುಡ್ಡೆಗಳ ಚಲನೆಗೆ, ಬಾಯಲ್ಲಿ
ಲಾಲಾರಸ ಸ್ರವಿಸೋಕೆ, ಹೃದಯ ಬಡಿತವನ್ನ ನಿಭಾಯಿಸೋಕೆ, ನಮ್ಮ ಜೀರ್ಣ ಶಕ್ತಿಗೆ, ಹಾಗೇನೆ ನಮ್ಮ ಕರುಳಿನ ಒಂದು ಚಲನೆಗಳಿಗೆ, ಅಂದ್ರೆ ಆಕುಂಚನ, ಹಾಗೇನೆ ಅದು ವಿಕಸನ ಆಗೋದಕ್ಕೆ ಇವೆಲ್ಲ ಈ ಸಿಸ್ಟಮ್ಗಳು, ನರ್ವಸ್ ಸಿಸ್ಟಮ್ಗಳು ಕಾರಣ ಇದೆ. ಪ್ಯಾರಾಸಿಂಪಥೆಟಿಕ್ ಅಂಡ್ ಸಿಂಪಥೆಟಿಕ್. ಇದು ಯಾಕೆ ಹೀಗೆ ಮಾಡಿದ್ದಾರೆ ಅಂದ್ರೆ ಶಾಂತವಾಗಿರ್ಬೇಕು, ಇಲ್ದಿದ್ರೆ ಅಶಾಂತವಾಗಿರ್ಬೇಕು. ಈಗ ನಾವು ಸಮಾಧಾನದಿಂದ ಇಷ್ಟಲಿಂಗ ಪೂಜೆಯಲ್ಲಿ, ಧ್ಯಾನದಲ್ಲಿ, ಲಿಂಗಯನ ಧ್ಯಾನದಲ್ಲಿ, ಲಿಂಗಾಂಗ ಸಾಮರಸ್ಯದಲ್ಲಿ ಇರುವಾಗ ಈ ಸಿಂಪಥೆಟಿಕ್ ಸಿಸ್ಟಮ್, ಇಡ ನಾಡಿ ಜಾಗೃತವಾಗಿ ಇರ್ತಾ ಇದೆ. ಹಾಗೇನೆ ನಾವು ಅತ್ಯಂತ ಭಯದಲ್ಲಿರುವಾಗ, ಏನೋ ಒಂದು ವೇದನೆಯಲ್ಲಿರುವಾಗ, ಮಾನಸಿಕ ಒತ್ತಡದಲ್ಲಿರುವಾಗ, ಯಾವುದೋ ಒಂದು ಘಟನೆಯಲ್ಲಿ ನಮ್ಮ ದುಃಖಿತರಾದಾಗ ಈ ಸಿಂಪಥೆಟಿಕ್ ಅಂದ್ರೆ ಪಿಂಗಳ ನಾಡಿ ಜಾಗೃತವಾಗಿರ್ತಾ ಇದೆ. ಇಷ್ಟಲಿಂಗ ಪೂಜೆಯಲ್ಲಿ ಇಡ, ಪಿಂಗಳ ಈ ಒಂದು ನಾಡಿಗಳಲ್ಲದೆ ನಾವು ಏನ್ ಮಾಡ್ಬೇಕಂದ್ರೆ ಸುಷುಮ್ನ ನಾಡಿ ಜಾಗೃತವಾಗಿರು ಹಾಗೆ ನೋಡೋದು. ಅಂದ್ರೆ ಒಂದು ಸಮತೋಲನ ಸ್ಥಿತಿಯಲ್ಲಿ, ತಟಸ್ಥ ಸ್ಥಿತಿಯಲ್ಲಿ ಇರೋದೇ ನಮ್ಮ ಈ ಸುಷುಮ್ನ ನಾಡಿಯ ಕೆಲಸವಾಗಿದೆ. ಅದೇ ಇಷ್ಟಲಿಂಗ ಪೂಜೆಯಲ್ಲಿ ಆಗ್ತಾ ಇದೆ. ಅದನ್ನು ನೋಡೋಣ. ಈ ಪಿಂಗಳ ನಾಡಿ ಏನಂದ್ರೆ, ಈಗ ನಾನು ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಎದುರಿಗೆ ಒಬ್ಬನೇ ನಾನು ಹೋಗ್ತಾ ಇರುವಾಗ ಒಂದು ಹುಲಿನೋ ಸಿಂಹನೋ ಬಂದಾಗ ನಾನು ಅಲ್ಲಿಂದ ಓಡಬೇಕು. ಅಂದ್ರೆ ನಾನು ಅಲ್ಲಿಂದ ಹೆದರ್ಕೊಂಡು ಓಡಬೇಕು. ಫೈಟ್, ಆ ಹುಲಿಯ ಜೊತೆ ಹೋರಾಡಬೇಕು, ಇಲ್ದಿದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇದೆಲ್ಲ ಈ ಸಿಂಪಥೆಟಿಕ್ ಸಿಸ್ಟಮ್ ನಲ್ಲಿ ಆಗ್ತಾ ಇದೆ. ಯಾವಾಗ ನಮಗೆ ಅತ್ಯಂತ ಅಗತ್ಯವಾಗಿ ಅಲ್ಲಿಂದ ನಾನು ಓಡಬೇಕು, ಅಲ್ಲಿಂದ ತಪ್ಪಿಸಿಕೊಳ್ಬೇಕು, ಇದಕ್ಕೆಲ್ಲ ಹೇಳೋದು ಈ ಸಿಂಪಥೆಟಿಕ್ ಸಿಸ್ಟಮ್. ಇದು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಈಗ ಪಾದದಲ್ಲಿ ಏನೋ ನಿಮಗೆ ಚುಚ್ಚಿದ ತಕ್ಷಣ ನಿಮಗೆ ಅದು ತಂತಾನೆ ತಗೊಂಡ್ ಬಿಡ್ತೀರಿ ನೀವು. ಅದು ಬ್ರೇನ್ಗೆ, ಮಿದುಳಿಗೆ ಸಂದೇಶ ಹೋಗೋಕ್ಕಿಂತ ಮುಂಚೆ ನೀವು ಕಾಲು ಎತ್ತಿ ಬಿಡ್ತೀರಾ. ಅದು ಸಿಂಪಥೆಟಿಕ್ ಸಿಸ್ಟಮ್ ನಲ್ಲಿ. ಹೀಗೆ ಇದು ಫೈಟ್ ಅಂಡ್ ಫ್ಲೈಟ್ ಸಿಚುವೇಶನ್ ಅಂತ ನಾವು ಕರಿತೀವಿ. ಅಂದ್ರೆ ಏನು, ನಾನು ಹೋರಾಡಬೇಕು, ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ನನ್ನ ಜೀವ ಉಳಿಸ್ಕೊಳ್ಳೋಕೆ. ಎಡ್ರಿನಲಿನ್ ಅನ್ನುವಂತ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಇದು ಪಿಂಗಳ ನಾಡಿ ಇರುವ ಸಿಂಪಥೆಟಿಕ್ ಸಿಸ್ಟಮ್ ನಲ್ಲಿ. ಆದ್ರೆ ಇಡ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಶಾಂತವಾಗಿರೋದು, ಸಮಾಧಾನಿಯಾಗಿರೋದು, ಚೆನ್ನಾಗಿ ಜೀರ್ಣ ಶಕ್ತಿ ಇರ್ತಾ ಇದೆ, ಇಲ್ಲಿ ಆರಾಮಾಗಿರೋದು, ಯಾವಾಗ್ಲೂ ಇದು ಯಾವುದಕ್ಕೂ ಅಷ್ಟೊಂದು ಚಿಂತೆಗಿಂತೆ ಏನೂ ಇರಲ್ಲ, ಸಮಾಧಾನವಾಗಿ ಇರೋದು. ಇಲ್ಲಿ ನಿಮ್ಮ ಒಂದು ರಕ್ತದ ಒತ್ತಡ ಅನ್ನಿ, ನಿಮ್ಮ ನಾಡಿ ಬಡಿತ ಅನ್ನಿ, ಇವೆಲ್ಲ ಆರಾಮಾಗಿ ನಿಧಾನವಾಗಿರ್ತವೆ. ಇದರಲ್ಲಿ ನಾಡಿ ಬಡಿತ ಹೆಚ್ಚಾಗಿರುತ್ತೆ, ಎದೆ ಬಡಿತ ಹೆಚ್ಚಾಗಿರುತ್ತೆ. ಹೀಗಾಗಿ ಇವು ಇಲ್ಲಿ ಈ ಪ್ಯಾರಾಸಿಂಪಥೆಟಿಕ್ ನಲ್ಲಿ ನಾನು ಓಡಿ ಹೋಗ್ತೀನಿ, ಭಯ ಪಟ್ಕೋತೀನಿ, ಈ ತರ ಇಲ್ಲ. ನಾನು ಶಾಂತವಾಗಿ ಇರ್ತೀನಿ ಅಂತ ಅವೆರಡು ಒಂದ್ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರ್ತವೆ, ಈ ಪಿಂಗಳ ನಾಡಿ ಮತ್ತು ಈಡಾ ನಾಡಿ. ಒಮ್ಮೆ ನೀವು ಆ ತ್ರಿವೇಣಿ ಸಂಧಿಯಲ್ಲಿ ಸಂಧಿಸಿದಾಗ, ಮೂರು ಸಂಧಿಸಿದಾಗ, ಯಾವುದು ಈಡಾ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ, ಈ ಕಣ್ಣು ಹುಬ್ಬುಗಳ ನಡುವಿರುವ ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ, ಈ ಮೂರು ನಾಡಿ ತ್ರಿವೇಣಿ ಸಂಧಿಯಾದಾಗ ಆ ಒಂದು ಸುಷುಮ್ನ ನಾಡಿ ಈಗ ಏನಾಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಮೂರು ಲೇಯರ್ಸ್ ಇರ್ತಾ ಇವೆ. ನಮ್ಮ ಧ್ಯಾನ, ನಾವು ಇಷ್ಟಲಿಂಗವನ್ನ, ಮಹಾಲಿಂಗದ ದರ್ಶನವನ್ನ ಮಾಡ್ತಾ ಇರುವಾಗ, ನಿರಂತರವಾಗಿ ನಾವು ಇಷ್ಟಲಿಂಗವನ್ನ ನೋಡ್ತಾ ಇರುವಾಗ, ನಾವು ಮೇಲೆ ನಿಷ್ಕಲ ಲಿಂಗವಿರುವ ಸಹಸ್ರಾರ ಚಕ್ರಕ್ಕೆ ಹೋಗಬೇಕಾಗಿರೋದ್ರಿಂದ, ಹಾಗೇನೆ ಕಣ್ಣು ಮುಚ್ಚದೆ ಅರ್ಧ ನಿಮಿತ ಕಣ್ಣುಗಳಿಂದ, ಅನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗವನ್ನ ನೋಡ್ತಾ ಇರುವಾಗ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀರಾ ದಯವಿಟ್ಟು. ಆ ಸುಷುಮ್ನ ನಾಡಿ ಏನಾಗುತ್ತೆ, ಸ್ವಲ್ಪ ಮೇಲೆ ಹೋಗಿ ತನ್ನ ಹೊರಪದರವನ್ನ ಕಳಚಿಕೊಂಡು, ನೋಡಿ ಇಲ್ಲಿ ಕೆಂಪಿದೆಯಲ್ಲ, ಅದರ ಮೇಲೆ ಹಳದಿ ಆಗ್ತಾ ಇದೆ, ನೀವು ಕಾಣ್ಬಹುದು ಇಲ್ಲಿ ನೋಡಿ, ಇದು ಹಳದಿ ಆಗ್ತಾ ಇದೆ, ಇಲ್ಲಿ ಹಳದಿ. ಮೇಲಿನ ಪದರನ್ನ ಬಿಟ್ಟು ಅದು ವಜ್ರ ನಾಡಿ ಆಗ್ತಾ ಇದೆ. ಇನ್ನೂ ನೀವು ಧ್ಯಾನಸ್ಥರಾಗಿ, ಇನ್ನೂ ನೀವು ಆ ಓಂ ನಮಃ ಶಿವಾಯ ಓಂ ಬಸವ ಅಂತ ಪಠಿಸುತ್ತಿರುವಾಗ, ಅದು ಇನ್ನೂ ಒಂದು ತನ್ನ ಪದರನ್ನ ಕಳಚಿಕೊಂಡು ಚಿತ್ರನಾಡಿ ಅಂತ ಆಗ್ತಾ ಇದೆ. ಅಲ್ಲಿ ಮುಂದೆ ನೀವು ನಿಷ್ಕಲ ಲಿಂಗದ ದರ್ಶನ ಆದಾಗ ಅದು ಬ್ರಹ್ಮನಾಡಿ ಅಂತ ಆಗ್ತಾ ಇದೆ.
ಇದು ಎಲ್ಲ ಕುಂಡಲಿನಿ ಒಂದು ಜಾಗೃತ ಮಾಡೋದು, ಶಕ್ತಿಯನ್ನು ಜಾಗೃತ ಮಾಡೋದೇ ಇಷ್ಟಲಿಂಗ ಪೂಜೆಯಲ್ಲಿ ಆಗ್ತಾ ಇದೆ. ಹೀಗಾಗಿ ನೀವು ನಮಃ ಶಿವಾಯ ಓಂ ಬಸವ ಅಂದಾಗ ಆ ಸುಷುಮ್ನ ನಾಡಿ ಮೂರನೆಯ ಕಣ್ಣಿನ ಹಿಂದಿರುವ ಮಹಾಲಿಂಗ ದರ್ಶನದಲ್ಲಿ ಆದಾಗ ಆ ಸುಷುಮ್ನ ನಾಡಿ ಮತ್ತೆ ಮೇಲೆ ಮೇಲೆ ನಿಷ್ಕಲ ಲಿಂಗದತ್ತ ನಿಮ್ಮ ಪಯಣ ಸಾಗಿದಾಗ ಅದು ವಜ್ರನಾಡಿಯಾಗಿ, ಚಿತ್ರನಾಡಿಯಾಗಿ, ಕೊನೆಗೆ ನಿಷ್ಕಲ ಲಿಂಗವನ್ನು ಮುಟ್ಟಿದಾಗ ಬ್ರಹ್ಮನಾಡಿ ಆಗ್ತಾ ಇದೆ ಅಂತ ಈಗ ಕಂಡ್ಕೊಂಡಿದ್ದಾರೆ ಈ ಆಧ್ಯಾತ್ಮಿಕ ವಿಜ್ಞಾನಿಗಳು. ಅದಕ್ಕೆ ವಚನಕಾರರು ಹೇಳ್ತಾ ಇದ್ದಾರೆ ಗುಹೇಶ್ವರಯ್ಯ ಅಂತ, ನಾನು ಭಕ್ತ, ನಾನು ಶರಣ, ನಾನು ಐಕ್ಯನೆಂದು ಹೆಸರಿಟ್ಟುಕೊಂಬುವ ಹಣ್ಣುಗಳ ನೀವು ಕೇಳಿರೋ, ತನ್ನಲ್ಲಿದ್ದ ಮೂಲ ಚಕ್ರದ ಮೂಲ ಭೇದವನರಿಯಬಲ್ಲಡೆ ಭಕ್ತನೆಂದೆನಿಸಬಹುದು. ಅಷ್ಟದಳ ಕಮಲದಲ್ಲಿ ನಿಟ್ಟಿಸಿದ್ದ ಪ್ರಾಣದ ನೆಲೆಯನರಿಯಬಲ್ಲಡೆ ಶರಣನೆಂದೆನಿಸಬಹುದು. ಅದಕ್ಕೇನ್ ಮಾಡ್ಬೇಕು ನಾನು ಶರಣನಾಗಲು ಅಂದ್ರೆ, ಇಡ, ಪಿಂಗಳ, ಸುಷುಮ್ನ ತ್ರಿವಿಧವನೊಂದುಗೂಡಿ ಏಕನಾಳದೊಳು ತುಂಬಿ. ಇಲ್ಲಿ ನೋಡಿ, ಇದು ಸುಷುಮ್ನ ನಾಡಿ ಇಲ್ಲಿ ಬಂತು. ಬಲಗಡೆ ಕಣ್ಣಿನಲ್ಲಿ ಯಾವುದು ಇದಿದೆ, ಇಲ್ಲಿ ಈ ಮೂಗಿನಲ್ಲಿ ಇಲ್ಲಿ ಒಂದು ಪಿಂಗಳ ನಾಡಿ, ಇಡಾನಾಡಿ, ಸುಷುಮ್ನ ನಾಡಿ ಇಲ್ಲಿ ಕೂಡಿದ ನಂತರ ಅವು ಮೂರು ಸುಷುಮ್ನ ತ್ರಿವಿಧವನೊಂದು ಕೂಡಿ ಏಕನಾಡಿ, ಅದು ವಜ್ರನಾಡಿ, ಚಿತ್ರನಾಡಿ, ಬ್ರಹ್ಮನಾಡಿಯಾಗಿ ಈ ಮೇಲಿನ ಒಂದು ಸಹಸ್ರಾರ ಚಕ್ರಕ್ಕೆ ಬರ್ತಾ ಇದೆ ಎನ್ನುವುದನ್ನ ಇದನ್ನ ಗುಹೇಶ್ವರರು ಹೇಳ್ತಿದ್ದಾರೆ. ಗುಹೇಶ್ವರಯ್ಯ ಅಂತ ಒಬ್ಬ ಶರಣರು. ಇಡ, ಪಿಂಗಳ, ಸುಷುಮ್ನ ತ್ರಿವಿಧವನೊಂದುಗೂಡಿ ಏಕನಾಳದೊಳು ತುಂಬಿ, ಎಜ್ಜಿ ಇಲ್ಲದೆ ಮಣಿಯ ಆ ಹುರಿಯಲ್ಲಿ ಪೋಣಿಸಿ ಊರ್ಧ್ವ ಮುಖದಲ್ಲಿ ಎತ್ತಿ ಪಂಚದ್ವಾರದ ಕದವ ತೆರೆದು ತ್ರಿಕೂಟದಲ್ಲಿರ್ದ, ತ್ರಿಕೂಟ ಅಂದ್ರೆ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ತ್ರಿಕೂಟದಲ್ಲಿರದ ಆ ಲಿಂಗವನ ನಿರೀಕ್ಷಣೆ ಮಾಡಬಲ್ಲಡೆ ಐಕ್ಯನೆಂದೆನಿಸಬಹುದು. ಅದೇ ನೋಡಿ ಐಕ್ಯ ಸ್ಥಳ. ಇಂತಪ್ಪ ಭೇದಂಗಳನ್ನರಿಯದೆ ನಾನು ಭಕ್ತ, ನಾನು ಶರಣ, ನಾನು ಐಕ್ಯ ಅಂತ ಯಾರಾದ್ರೂ ಹೇಳಿದ್ರೆ ಖುಷಿಯ ನುಡಿಯುವವರ ನೋಡಿ ಬೆರಗಾದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ನಾಡಿಗಳು ಯಾವುವು, ಅವು ಹೇಗೆ ಒಂದಾಗ್ತವೆ, ಆಗಿ ಬ್ರಹ್ಮನಾಡಿ ಹೇಗೆ ಆಗ್ತವೆ ಅನ್ನೋದನ್ನ ನಾನು ಈ ಚಿತ್ರದ ಮೂಲಕ ನಿಮಗೆ ತೋರಿಸಿದೆ. ಈ ಕಡೆ ಬಲಗಡೆ ಹೊರಳಿನಲ್ಲಿ ಪಿಂಗಳ ನಾಡಿ, ಇಡಾನಾಡಿ ಮತ್ತೆ ಮಧ್ಯದಲ್ಲಿರುವ ಈ ಸುಷುಮ್ನ ನಾಡಿ ಮೂರು ಒಂದಾಗಿ, ಈ ಆಜ್ಞಾ ಚಕ್ರದಲ್ಲಿ ಅವು ಮೂರು ಒಂದಾಗಿ ಹೊರಪದರನ್ನ ಈ ಸುಷುಮ್ನ ನಾಡಿ ಅಂದ್ರೆ ಕಳೆದುಕೊಂಡು ವಜ್ರನಾಡಿ ಆಗ್ತಾ ಇದೆ. ಇನ್ನೂ ಒಂದು ಪದರನ್ನ, ತನ್ನ ಲೇಯರನ್ನ ಕಳ್ಕೊಂಡು ಚಿತ್ರನಾಡಿ ಆಗ್ತಾ ಇದೆ. ಚಿತ್ರನಾಡಿಯಾಗಿ ಕೊನೆಗೆ ಬ್ರಹ್ಮನಾಡಿ ಅಥವಾ ಏಕನಾಡಿಯಾಗಿ ಅದು ನಿಷ್ಕಲಲಿಂಗದತ್ತ ಹೋಗ್ತಾ ಇದೆ. ಇಡಾಪಿಂಗಳ ಸುಷುಮ್ನ ತ್ರಿವಿಧವನೊಂದುಗೂಡಿ ಏಕನಾಳ ಅಂತ ಏನಂತಿದೀವಲ್ಲ, ಅದೇ ಆ ಬ್ರಹ್ಮನಾಳ ಅಂತ ತಾವು ಏಕನಾಳ ಅಂದ್ರೇನೆ ಈ ಬ್ರಹ್ಮನಾಡಿ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಈ ಹೇಳಿ ಸರ್. ಇದನ್ನ ಒಂದ್ ಸ್ವಲ್ಪ ಹಿಂದುವರಿ ಸರ್, ಒಂದು ಅದು ಕೆಂಪು ಚಿತ್ರ ತೋರಿಸಿರ್ಲಿ ಅದನ್ನ. ಹೇಳಿ ಸರ್. ಸ್ವಲ್ಪ ಸ್ಲೋ ಹೋಗ್ರಿ ಸರ್, ಇದು ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ ಮ್ಯಾಟರ್ ಆಗುದಿಲ್ಲ ಗುಟ್ರಿ. ಈಗ ಒಂದೊಂದ್ ಇದು ಪಾಠ ಟೈಪ್ ಆಗಲ್ರಿ ಸರ್, ದಯವಿಟ್ಟು ಒಂಚೂರ ಸ್ಲೋ ಕೇಳ್ತೇವ್ ನಿಮ್ಮನ್ನ ಒಟ್ಟರಿ. ಆ ಮ್ಯಾಗ ಅಲಾದಿ ನೀಲಿ ಕಲರ್ ಐತ್ರಲ್ಲ, ಆ ನೀಲಿ ಕಲರ್ ತೆಳಗ ಒಂದ ಲೈಟ್ ಯೆಲ್ಲೋ ರೇಂಜ್ ಮಾಡಿದಿರಿ ಸರ್. ಅದ್ರ ಕೆಳಗ ಒಂದ್ ರೀತಿ ರೆಡ್ ಮತ್ತ ಬ್ಲಾಕ್ ಐತ್ ನೋಡ್ರಿ ಸರ್. ಪೂರ್ತಿ ರೆಡ್ ಇದ್ದದ ಯಾವ್ದ್ರಿ ಸರ್ ಇದು ಸುಷುಮ್ನ ನಾಡಿ ಸರ್. ಈ ಸುಷುಮ್ನ ನಾಡಿ ಇದೆಲ್ಲ ರೆಡ್ ರೇಂಜ್ ಎಲ್ಲ ಸುಷುಮ್ನ ನಾಡಿ ಏನ್ರಿ ಸರ್ ಇದ? ಈಗ ನೋಡ್ರಿ ಸರ್, ಇದೇನ್ ಹೇಳ್ರಿ ಸರ್, ನಾ ಇಲ್ಲಿ ಯಾರೋ ತೋರ್ಸತ್ತೇನೆ ಏನಿದು? ಹಿಂಗ ಏರೋ ಮಾರ್ಕ್ ತೋರ್ಸ್ಕೊತವ್ರಿ, ನಮ್ಗೆ ಗೊತ್ತಾಗ ಅದೇನೈತೆ ಅದು? ಇದು ಮೂಗು, ಇದು ಬಲ ಹೊರಳೆ. ಜೂಮ್ ಮಾಡ್ತಂತೇರಿ ಸರ್. ಹಾಕಿದಿರಲ್ಲ ಸರ್. ಇದು ಬಲ ಮೂಗಿನ ಹೊರಳೆ ಕಾಣಿಸ್ತಾ ಇದೆ ಸರ್. ಅಪೋಸಿಟ್ ನಮ್ ಬಲ ಹೊರಳೆ ಸರ್. ಹೌದು. ಅದು ಏನದು, ಇಲ್ಲಿ ಯಾವ ನಾಡಿ ಇದೆ? ಇಡ ಅನ್ರಿ ಸರ್. ಬಲ ಪಿಂಗಳ ನಾಡಿ. ಇಲ್ಲಿ ಈ ಕಡೆ ಚಂದ್ರನಾಡಿ, ಇಡಾನಾಡಿ ನೋಡಿ. ಮತ್ತೆ ಈ ಮಧ್ಯ ಅಂದ್ರೆ ಬೆನ್ನು ಹುರಿಯ ಮಧ್ಯ
ಮೂರು ನಾಡಿಗಳು ಬಂದು ಎಲ್ಲಿ ಕೂಡ್ಕೊಳ್ತಾವೆ ಅವು? ಭೂಮಧ್ಯದಲ್ಲಿ. ಭೂಮಧ್ಯದಲ್ಲಿ ಕೂಡ್ಕೊಳ್ತಾವೆ. ಸುಷುಮ್ನ ನಾಡಿ, ಇಡಾ ನಾಡಿ, ಪಿಂಗಳ ನಾಡಿ ಕೂಡ್ಕೊಂಡು ಒಂದೇ ನಾಡಿ ಆಗೋದಿದೆ ಈಗ. ತ್ರಿವೇಣಿ ಪಾಯಿಂಟ್ ಎತ್ತಾರ ಸರ್, ಅದಕ್ಕೆ ತ್ರಿವೇಣಿ ಪಾಯಿಂಟ್ ಎಲ್ಲಿ? ಮಹಾಲಿಂಗದಲ್ಲಿ, ಆಜ್ಞಾಚಕ್ರದಲ್ಲಿ. ನೈಸ್ ಸರ್, ನೈಸ್. ಅಲ್ಲಿಂದ ಮುಂದೆ ನಿಮ್ಮ ಲಿಂಗ ಧ್ಯಾನ ಹಂಗೆ ಶುರುವಾಗಾಗ ಇಲ್ಲಿ ತನಕ ನೀವು ಏನಂತಿದ್ರಿ? ನಮಃ ಶಿವಾಯ ಓಂ ಅಂತಿದ್ರಿ. ಈಗ ನಮಃ ಶಿವಾಯ ಓಂ ಬಸವ ಅಂತ ಇದ್ರೆ, ಬಸವ ಅಂದ ತಕ್ಷಣ ನಾವು ನಿಷ್ಕಲ ಲಿಂಗಕ್ಕೆ ಹೋಗ್ತಾ ಇದೀವಿ. ನಿಷ್ಕಲ ಲಿಂಗಕ್ಕೆ ಹೋದಾಗ ಮೊದಲಿನ ಪದರು ಹೋಗ್ತದೆ ಸರ್. ಇದ್ರ ಈ ನಾಡಿದು ಕೆಂಪು ಲೇಯರ್ ಏನೈತಲ್ಲ ಸರ್, ಇದು ಕೆಂಪ ಎಲ್ಲ ಇದು ಹೋಗಿ ಕೇವಲ ಹಳದಿ ಉಳಿಯುತ್ತೆ ಅದ್ರ ಒಳಗಿನ ಪದರು. ಇದು ಇನ್ನೂ ಥಿನ್ ಹಾಕೋತ್ ಹೋಗ್ತದ ಸರ್. ಈ ನಾಡಿ ಥಿನ್ ಹಾಕೋತ್ ಹೋಗ್ತದ, ಅಂದ್ರೆ ದಪ್ಪಿದ್ದು ಇನ್ನು ಏನಂತೀರ? ಥಿನ್ ಅಂದ್ರೆ ಥಿನ್ ಅನ್ನೋದಕ್ಕೆ ಏನಂತಾರೆ ಕನ್ನಡದಲ್ಲಿ? ಹಾ, ತೆಳುವಾಗ್ತಾ ಹೋಗುತ್ತೆ. ಸಣ್ಣ ಆಗುತ್ತೆ ಅಥವಾ ತೆಳುವಾಗುತ್ತಾ ಹೋಗುತ್ತೆ. ತೆಳುವಾದಾಗ ಈ ಹೊರಗಿನ ಕೆಂಪು ಅದರ ಪದರು ಹೋಗಿ ಹಳದಿ ಲೇಯರ್ ಉಳಿಯುತ್ತೆ, ಅದಕ್ಕೆ ವಜ್ರನಾಡಿ ಅಂತಾರೆ. ಇನ್ನೂ ಚಿಕ್ಕದಾದಾಗ, ಇನ್ನೂ ತೆಳುವಾದಾಗ ಚಿತ್ರನಾಡಿ ಆಗುತ್ತೆ. ಕೊನೆಗೆ ಅತ್ಯಂತ ಸೂಕ್ಷ್ಮವಾಗಿ ಒಂದು ಕೂದಲಿನ ಎಳೆಗಿಂತ ಸೂಕ್ಷ್ಮವಾಗಿ ಬ್ರಹ್ಮನಾಡಿಯಾಗಿ ಅದು ಸಹಸ್ರಾರ ಚಕ್ರವನ್ನ ಪ್ರವೇಶ ಮಾಡ್ತಾ ಇದೆ. ಸುಷುಮ್ನ ನಾಡಿ, ವಜ್ರನಾಡಿ, ಚಿತ್ರನಾಡಿ, ಬ್ರಹ್ಮನಾಡಿ ಇವೆಲ್ಲ ಆಗ್ತಾ ಇದೆ ಸರ್. ನೈಸ್ ಸರ್, ಈಗ ಅಂಡರ್ಸ್ಟುಡ್ ಸರ್. ಈಗ ಒಂದ್ ಸ್ವಲ್ಪ ವಚನ ಸ್ವಲ್ಪ ಬ್ಯಾಕ್ ಹೋಗ್ರಿ, 2 ವಚನ ಹಾಕಿ. ಇದು ಒಂದೇ ವಚನ ಸರ್. ಏನಂದ್ರೆ, ನಾನು ಭಕ್ತ, ನಾನು ಶರಣ, ನಾನು ಐಕ್ಯ ಅಂತ ಹೇಳಿದ್ರೆಲ್ಲ ನೀವು. ಆದ್ರೆ ಅದು ಹೇಗಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಷ್ಟದಳ ಕಮಲದಲ್ಲಿ ನಿಟ್ಟಿಸಿದ ಪ್ರಾಣದ ನೆಲೆಯ ನರಿಯಬಲ್ಲಡೆ. ಅಷ್ಟದಳ ಕಮಲದಲ್ಲಿ ನಮ್ಮ ಸುಷುಮ್ನ ನಾಡಿ ಇರ್ತಾ ಇದೆ. ಈ ಇಡಾ ಪಿಂಗಳ ಸುಷುಮ್ನ ತ್ರಿವಿಧವನೊಂದುಗೂಡಿ ಏಕನಾಳದೊಳು ತುಂಬಬೇಕು. ಎಲ್ಲಿ? ಮಹಾಲಿಂಗದಲ್ಲಿ. ಈಗ ಮತ್ತೊಂದ್ ಸಲ ಚಿತ್ರಕ್ಕೆ ಬರ್ರಿ ಸರ್, ಅಗೇನ್. ಸರ್, ಈಗ ಈ ಇಡಾ ಪಿಂಗಳ ಸುಷುಮ್ನ ಏನದಾವಲ್ರಿ ಸರ್, ಅವು ಯೆಲ್ಲೋ ಕಲರ್ ರೇಂಜ್ ಏನೈತಲ್ರಿ, ಅದು ವಜ್ರನಾಡಿ, ಚಿತ್ರನಾಡಿ, ಬ್ರಹ್ಮನಾಡಿ, ದ ಕಾಸ್ಮಿಕ್ ಎಗ್ ಅಂತ ಏನ್ ಇಟ್ಟಿದಾರಲ್ರಿ ಸರ್, ಅದು ನಮಗ ಇನ್ನು ಅದು ನಮ್ಮ ಸೀಮೆ ಆಚೆಗಿನ ಮಾತು ಸರ್. ಅದು ದಯವಿಟ್ಟು ತಪ್ಪು ತಿಳ್ಕೊ. ಇಲ್ಲ, ನಿಷ್ಕಲ ಲಿಂಗಕ್ಕೆ ಕಾಸ್ಮಿಕ್ ಎಗ್ ಸರ್. ನಿಷ್ಕಲ ಲಿಂಗ ಕಾಸ್ಮಿಕ್ ಎಗ್ ಸ್ಟಾರ್ಟ್ ಆತ್ರಿ ಸರ್. ನಿಷ್ಕಲ ಲಿಂಗಕ್ಕೆ ನೀವು ಕಾಸ್ಮಿಕ್ ಎಗ್ ಹೋಗ್ಬೇಕಾಗ್ತದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಇವು ಮೂರು ಅಂದ್ರೆ ಇಡಾ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿಯನ್ನ ಹೇಗೆ ಒಂದ್ ಮಾಡ್ಬೇಕಂದ್ರೆ, ಇಷ್ಟಲಿಂಗದಲ್ಲಿ ನಿಮ್ಮ ದೃಷ್ಟಿ, ಹೊರದೃಷ್ಟಿ, ಒಳದೃಷ್ಟಿ ಮಹಾಲಿಂಗದಲ್ಲಿ ಇಟ್ಟಾಗ ಇದು ಮೂರು ನಾಡಿ ಕೂಡ್ಕೊಳ್ತವೆ. ಇಡಾ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಸರ್, 1 ನಿಮಿಷ. ಈ ಇಡಾ ಮತ್ತು ಪಿಂಗಳ ನಿಮ್ ಕಡೆ ಪೇಷಂಟ್ ಬಾಳ್ ಬರ್ತಾವಲ್ಲ, ಇಲ್ಲಿ ಒಂದ್ ಏನೋ ಈಗ ಜಸ್ಟ್ ಒಂದ್ ಕಮ್ಮಟ್ ಮುಗಿಸ್ ಹೋಗ್ಲಿ, ಅಥವಾ ಬೇರೆ ಊರಿಗೆ ಹೋಗಿ ಬರ್ಲಿ, ಅಥವಾ ಆ ಕಡೆ ಈ ಕಡೆ ಹೋಗಿ ಬಂದ ತಕ್ಷಣ ಜಸ್ಟ್ ವಾಟರ್ ಚೇಂಜ್ ಆದ ತಕ್ಷಣ ಏನಾಕೈತೆ ಅಂದ್ರೆ ಇವು ಬ್ಲಾಕೇ ಹಾಕವ್. ನಮ್ಮ ನೀರಟ್ಟ ಬದಲಾದ್ರೂ ಬ್ಲಾಕ್ ಹಾಕವ್ ಸರ್. ಅದಕ್ಕ ನಮ್ಮದು ಇಡಾ ಪಿಂಗಳನ ಶುದ್ಧ ಆಗಿಲ್ರಿ ಸರ್. ನಮ್ಮದು ಟು ಬಿ ಫ್ರಾಂಕ್ ಆಗಿ ಹೇಳೋದಂದ್ರೆ ನಿಮ್ಗೆ ಹಂಗಲ್ ಸರ್. ಈಗ ಏನೈತ್ ಸರ್, ಇಡಾ ಮತ್ತು ಪಿಂಗಳ ಇದು ಎರಡು ನಾಡಿಗಳ ಒಂದು ನಿಮ್ಮ ಅರ್ಥ ಏನ್ ಮಾಡ್ಕೋಬೇಕಂದ್ರೆ, ನೀವು ಇಡಾ ಅಂದ್ರೆ ಸರ್, ಯಾರು ಶಿವಯೋಗದಲ್ಲಿ ತೊಡಗಿ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿ ಪಂಚಭೂತಗಳನ್ನು ಅಧೀನ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಇಡಾ ಮತ್ತು ಪಿಂಗಳ ನಾಡಿಗಳ ನಡುವಿನ ಈ ಸುಷುಮ್ನ ನಾಡಿಯ ಮೇಲೆ ಅವರು ಒಂದು ತಮ್ಮ ಶಿವಯೋಗದಲ್ಲಿ ತಮ್ಮ ನಿಯಂತ್ರಣ ಮಾಡ್ಕೊಂಡಿರ್ತಾರೆ ಸರ್. ಹೀಗಾಗಿ ಅವ್ರಿಗೆ ಈ ನೀರು, ಆಹಾರ ಅಲ್ಲಿ ಕೊರತೆ ಆಯ್ತು, ಇಲ್ಲಿ ಕೊರತೆ ಆಯ್ತು, ಬಿಸಿಲು ಹೆಚ್ಚಾಯ್ತು, ಮಳೆ ಹೆಚ್ಚಾಯ್ತು, ಚಳಿ ಹೆಚ್ಚಾಯ್ತು, ನಂಗೆ ಮಲ್ಕೊಳಕ್ಕೆ ಬಿಸಿನೀರು ಸಿಗ್ಲಿಲ್ಲ, ನಂಗೆ ಮಲ್ಕೊಳಕ್ ಗಾದೆ ಸಿಗ್ಲಿಲ್ಲ, ಅಥವಾ ಆಹಾರ ಚೆನ್ನಾಗಿರ್ಲಿಲ್ಲ, ಕಂಪ್ಲೇಂಟ್ ಮಾಡೋದು, ಯಾರ ಬಗ್ಗೆ ದೂಷಣೆ ಮಾಡೋದು, ಈ ತರ ಇರೋಲ್ಲ. ಇವೆಲ್ಲ ಶಿವಯೋಗಿಯ ಸ್ಥಿತಿಗಳು ಸರ್. ಬ್ಲೇಮಿಂಗ್ ಇರೋಲ್ಲ. ಎಲ್ಲವನ್ನು ತನ್ನ ಮೇಲೆ ಹಾಕೋತಾನ ಸರ್ ಅವ್. ಎಲ್ಲವನ್ನು ತನ್ನ ಮೇಲೆನೆ ಹಾಕೊಟ್ಟಾನ್ರ. ಈ ಕಮ್ಮಟಕ್ ಬಂದ ನಂತರ ಅಲ್ಲೂ ಅಡ್ಜಸ್ಟ್ ಆಗೇ ಇರ್ಬೇಕು ಸರ್ ಅವ್. ನೀವ್ ಅಂದ್ರಲ್ಲ, ಅಲ್ಲಿ ಬಂದವರೆಲ್ಲರೂ ವಾಲಂಟಿಯರ್ಸ್ ಅಂತ ಹೇಳಿ. ವಾಲಂಟಿಯರ್ ಇಸ್ ಎ ವರ್ಡ್ ಫಾರ್ ಶಿವಯೋಗಿ ಸರ್.
ಓಕೆ ಸರ್, ನೀವು ಓಕೆ ಸರ್. ಬೇರೆದವ್ರ ಕಡೆಯಿಂದ ಏನು ನಿರೀಕ್ಷೆ ಮಾಡೋದಿಲ್ಲ. ಶಿವಯೋಗಿ ಅಂದ ತಕ್ಷಣ ನನಗೆ ಯಾರೋ ಬಂದು ಬಡಿಸ್ಬೇಕು, ನನಗೆ ಯಾರೋ ಬಂದು ಮಲಗಿಸ್ಬೇಕು, ನನಗೆ ಯಾರೋ ಬಂದು ತುತ್ತು ಮಾಡಿ ಉಣಿಸ್ಬೇಕು, ಈ ತರ ಏನು ಇರೋಲ್ಲ ಸರ್ ಅಲ್ಲಿ. ಅಂದ್ರೆ ಈಗ್ರಿ ಹ್ಮ್ ಈಗ ಈಗ ಒಂದ್ ಸ್ವಲ್ಪ ಏರು ಮಾರ್ಕ್ ತೋರ್ಸರ್ ಸರ್ ಮಹಾಲಿಂಗ ಸ್ಥಾನದಲ್ಲಿ ಇಲ್ಲಿ 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 ಹಾ ಈಗ್ರಿ ಈ ಎಡ ಮತ್ತು ಪಿಂಗಳದ ನಾಡಿ ಉಸಿರಾಡುವಂತ ಸಂದರ್ಭದಲ್ಲಿ ಶಿವಯೋಗದಲ್ಲಿ ಉಸಿರು ಎಲ್ಲಿ ಇಲ್ಲಿ ಟಚ್ ಕೊಡ್ಬೇಕ್ರಿ? ಶಿವಯೋಗ ನಾಸಿಕಾಗ್ರ ಉಸಿರು ಎಲ್ಲಿ ತರ್ಬೇಕಂದ್ರೆ ನೀವು ನಾಸಿಕಾಗ್ರಕ್ಕೆ ತರ್ಬೇಕು. ನಾಸಿಕಾಗ್ರಕ್ಕೆ ಹೆಂಗ್ ತರ್ತೀರಿ? ನಾಸಿಕಾಗ್ರಕ್ಕೆ ಹೆಂಗ್ ತರ್ತೀರಿ ಅಂದ್ರೆ ಇಷ್ಟಲಿಂಗವನ್ನ ನೀವು ನೋಡ್ತಾ ಇದ್ದೀರಿ, ನಿಧಾನವಾಗಿ ಉಸಿರನ್ನ ನಾಸಿಕಾಗ್ರ ಅಂದ್ರೆ ಮೂಗಿನ ತುದಿಗೆ ತರಬೇಕು ನೀವು. ರೇಚಕ ಉಸಿರನ್ನ ಈಗ ಅಲ್ಲೇ ಕೂತಲ್ಲೇ ಮಾಡ್ರಿ ಸರ್. ನೀವು ನಿಧಾನವಾಗಿ ಉಸಿರು ಹೇಳ್ಕೊಳ್ರಿ. ಎಲ್ಲಿ ತನಕ ಹೋಗ್ತದೆ ಹೇಳ್ರಿ ನನಗ? ಈ ಕಣ್ಣು ಗುಡ್ಡಿ ಎರಡು ನಡು ಹುಬ್ಬಿಗೆ ಹೋಗ್ತಿರಲ್ಲ, ಹುಬ್ಬಿಗೆ ಹೋಗ್ತದೆ ಅಂದ್ರೆ ಏನು? ಮೂಗಿನ ತುದಿಗೆ ಹೋಗ್ತದ. ಮುಗಿನ ತುದಿಗೆ ನಿಧಾನವಾಗಿ ಅತ್ಯಂತ ದೀರ್ಘವಾಗಿ ಒಂದು ಶ್ವಾಸವನ್ನು ತಗೊಂಡಾಗ ಎಲ್ಲಿ ತನಕ ತಗೋಬಹುದು ನೀವು? ಈಗ ಏರೋ ಮಾರ್ಕ್ ತೋರ್ಸಲ್ಲ ಸರ್, ಹೇಳ್ತಾನೆ ರೈಟ್ ಅಂತ ನಾನು. ಹಾ ಇಲ್ಲಿ ತನಕ ಹೋಗ್ಬೋದು. ಸೊ ನೀವು ಎರಡು ದಾರಿಗಳ ಮೂಲಕ ಮಹಾಲಿಂಗಕ್ಕೆ ಹೋಗ್ಬೋದು ಸರ್. ಒಂದು ದೃಷ್ಟಿಯ ಮೂಲಕ. ಹೆಂಗಂದ್ರೆ ಈಗ ನೀವು ಇಷ್ಟಲಿಂಗದ ಹೊರ ದೃಷ್ಟಿಯನ್ನು ಎಲ್ಲಿಟ್ಟಿದ್ದೀರಿ? ಇಷ್ಟಲಿಂಗದ ಮೇಲೆ ಇಟ್ಟಿರಿ. ಒಳ ದೃಷ್ಟಿಯನ್ನ ನೀವು ಮಹಾಲಿಂಗದ ಮೇಲೆ ಇಡ್ತೀರಿ. ಹೌದ್ರಿ. ಎರಡು ಕಣ್ಣುಗಳ ನಡುವೆ. ಅದೇ ನೀವು ಗೊತ್ತಿರ್ಲಿ ಗೊತ್ತದೇ ಇರಲಿ ಶಾಂಭವಿ ಮುದ್ರೆಯಲ್ಲಿ ಇರ್ತೀರಿ ನೀವು ಅವಾಗ. ಹೌದು. ಶಾಂಭವಿ ಮುದ್ರೆಯಲ್ಲಿ ನೀವು ನೋಡುವಾಗ ಅದು ಮಹಾಲಿಂಗದ ಮೇಲೆ ಇಡ್ತೀರಿ. ಉಸಿರಿನ ಮೂಲಕ ಎರಡನೇ ದಾರಿ ಏನಂದ್ರೆ ಉಸಿರಿನ ಮೂಲಕ ಮಹಾಲಿಂಗಕ್ಕೆ ಹೋಗೋದು. ನಿಧಾನವಾಗಿ ಉಸಿರನ್ನ ನಾಸಿಕಾಗ್ರದ ಮೇಲೆ ಒಯ್ಯೋಕ್ ಪ್ರಯತ್ನ ಮಾಡೋದಂದ್ರೆ ಅಲ್ಲಿ ಮಹಾಲಿಂಗ ಇದೆ. ಈ ಉಸಿರು ಎಲ್ಲಿಂದ ಬಿಗಿನ್ ಆಗ್ಬೇಕು? ಎರಡು ಹೊರಡೆಗಳಿಂದ ನೀವು ತಗೋತೀರಿ. ಆದರೆ ವಿಜ್ಞಾನಿಗಳು ಕಂಡುಹಿಡಿದಿದ್ದು ಮತ್ತು ಅತ್ಯಂತ ಸತ್ಯವಾದ ಸಂಗತಿ ಅಂದ್ರೆ ಇಷ್ಟಲಿಂಗ ಪೂಜೆಯಲ್ಲಿ ಇಡಾನಾಡಿಯಿಂದ ಎಡಹೊರಳೆಯಿಂದ ಉಸಿರನ್ನ ಶಿವಯೋಗಿ ಮಾಡ್ತಿರ್ತಾನೆ. ಯಾವುದೇ ಧ್ಯಾನದಲ್ಲಿ ಮನುಷ್ಯ ಇದ್ದಾಗ ಅದು ಎಡಹೊರಳೆಯಿಂದ ಯೂಸ್ವಲಿ ಮೂಗಿನಿಂದ ನಾನು ಉಸಿರಾಡ್ತಾ ಇದ್ದೀನಂದ್ರೆ ಯಾವಾಗ್ಲೂ ಯಾವುದೇ ಸ್ಥಿತಿಯಲ್ಲಿ ನೀವು ಒಂದೇ ಹೊರಳೆಯಿಂದ ಉಸಿರಾಡ್ತಾ ಇರ್ತೀರಾ. ಎರಡು ಹೊರಳೆಯಿಂದ ಯಾರು ಉಸಿರಾಡೋದಿಲ್ಲ. ಒಂದು ಅರ್ಧ ಗಂಟೆ ಬಲ ಹೊರಳೆ, ಒಂದು ಅರ್ಧ ಗಂಟೆ ಎಡ ಹೊರಳೆಯಿಂದ ಯಾವಾಗ್ಲೂ ಉಸಿರಾಟ ಇರುತ್ತೆ. ದಿಸ್ ಇಸ್ ಸೈನ್ಸ್. ಆಯ್ತಾ? ಈಗ ಏನ್ ಮಾಡ್ತೀರಿ ನೀವು? ಧ್ಯಾನಸ್ಥರಾದಾಗ ಇಷ್ಟಲಿಂಗ ಪೂಜೆಯಲ್ಲಿ ಇಷ್ಟಲಿಂಗವನ್ನ ನಿರೀಕ್ಷಣೆ ಮಾಡ್ತಾ ಇರುವಾಗ ನಾಸಿಕಾಗ್ರಕ್ಕೆ ಉಸಿರನ್ನು ಒಯ್ದಾಗ ಅದು ಇಡಾನಾಡಿನೇ ಅಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತಾ ಇರುತ್ತೆ. ಎಡಹೊರಳೆ ಎಡಹೊರಳೆ ಇರೋದ್ರಿಂದ ನೀವು ಎಡಕರ ಹಸ್ತದಲ್ಲಿ ಇಷ್ಟಲಿಂಗವಿರೋದ್ರಿಂದ ಎಡಹೊರಳೆಯಿಂದ ಉಸಿರಾಡ್ತಾ ಇರೋದ್ರಿಂದ ನಿಮ್ಮ ಬಲಭಾಗದ ಮೆದುಳು ಬಲಯುತವಾಗ್ತಾ ಇದೆ. ದಿಸ್ ಇಸ್ ಆಲ್ ಸೈನ್ಸ್ ಸರ್. ಇವೆಲ್ಲ ಪ್ರೂವನ್ ಥಿಂಗ್ಸ್. ಆಮೇಲೆ ಪೂರಣ ಮಾಡ್ತಿರ್ತೇವಲ್ರಿ ಸರ್ ಉಸಿರ್ರಿ. ಪೂರಣ ಅಂದ್ರ ತುಂಬ್ಕೋತಿರ್ತೇವಲ್ರಿ ರೇಚಕ ಪೂರಕ. ಕುಂಭಕ ನಾನ್ ಹೇಳೋದ್ರಿ ತಮಗ. ಕುಂಭಕ ಆದ್ರೆ ಉಸಿರು ನಿಲ್ಲಿಸ್ಬೇಕಾಗುತ್ತೆ ನೀವು. ಅಲ್ಲ, ಉಸಿರು ಪೂರ್ಣ ಮಾಡ್ಕೋಬೇಕಾಕತ್ತಲ್ಲ ದೇಹ ಕಡೆ ಅಂದ್ರೆ ತಗೋಬೇಕಾಕತ್ತ. ತಗೊಳ್ಳೋದು ಉಚ್ಛ್ವಾಸ. ಅಲ್ಲ, ಉಸಿರು ತಗೋತಿರ್ತಾರ ನೀವು, ಪೂರಣ ಮಾಡ್ಕೋತಿರ್ತಾರ. ಆ ಪೂರಣ ಮಾಡ್ಕೊಂಡಿರ್ತಕ್ಕಂಥದ್ದು, ಪೂರಕ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಮಹಾಲಿಂಗದಲ್ಲಿ ಹಿಡಿದಿಟ್ಕೋಬೇಕು ಅಥವಾ ದೇಹದ ತುಂಬೆಲ್ಲ ಅದನ್ನು ಪೂರೈಕೆ ಮಾಡ್ಬೇಕು? ಇಲ್ಲಿ ನೋಡಿ, ಮನಸ್ಸನ್ನ ಏಕಾಗ್ರತೆ ಮಾಡಬೇಕಾಗಿದೆ ಸರಿ. ಮನಸ್ಸನ್ನ ಏಕಾಗ್ರತೆ ಮಾಡೋದು, ಮನಸ್ಸನ್ನ ನಿಲ್ಲಿಸ್ಬೇಕಾದ್ರೆ ಕೇವಲ ಕುಂಭಕದಲ್ಲಿ ಮಾತ್ರ ಸಾಧ್ಯ ಸರ್. ಇದು ಒಂದು ಸೈನ್ಸ್ ಸರ್. ಕುಂಭಕ, ಅದಕ್ಕೆ ಶಿವ ಕುಂಭಕ ಅಂತಾರ. ಅನೇಕ ವಚನಗಳಲ್ಲಿ ಈ ಕುಂಭಕದ ಬಗ್ಗೆ ಪ್ರಸ್ತಾವನೆ ಇದೆ ಸರ್. ಆದ್ರೆ ಮಧ್ಯದಲ್ಲೇ ಬರುತ್ತೆ ತಾಯಿ. ಆದ್ರೆ ಅದಕ್ಕೆ ಮಾರ್ಗದರ್ಶಕರು ಬೇಕು ಸರ್, ಗುರು ಬೇಕು ಸರ್. ಅದಕ್ಕ ಎಡಕರ ಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ಗುರುವಿನ ಮುಂದೆ ಕುಳಿತುಕೊಂಡು ನೀವು ಅವನು ಎಷ್ಟೋ ತನಕ
ಉಸಿರನ್ನ ಕುಂಭಕದಲ್ಲಿ, ಶಿವ ಕುಂಭಕ ಅಂತ ಕರೀತಾರೆ ಸರ್. ಆ ಕುಂಭಕದಲ್ಲಿ ಎಷ್ಟೋ ತನಕ ನಿಮ್ಮನ್ನು ಗಮನಿಸ್ತಿರ್ಬೇಕು ಅವನು. ಇದು ಮಾರ್ಗದರ್ಶನದಲ್ಲಿ ಆಗಬೇಕಾದ ಕೆಲಸ ಸರ್. ಇದು ನಾನೇ ಮಾಡ್ಕೊಳ್ತೀನಿ ಅಂತಲ್ಲ. ಸರಿ ಇದೆ ಅಪ್ಪ ನೀವು ಹೇಳಿದ್ದು. ಸ್ವಲ್ಪ ಶಬ್ದ ಇದೆ, ಕ್ಷಮೆ ಇರ್ಲಿ. ಯಾಕೆಂದ್ರೆ ಇದು ಯಾವ್ದೇ ಕಾರಣಕ್ಕೂ ಕುಂಭಕ ನಾವು ನೇರವಾಗಿ ಮಾಡ್ಕೊಂಡು ಯಾಕೆಂದ್ರೆ ದೇಹದಲ್ಲಿ ತುಂಬಾ ನರ್ವ್ ಸಿಸ್ಟಮ್ ಈಗ ಶಿವನದ ಪಡೆದು ಅಗ್ನಚಕ್ರದಲ್ಲಿ ನಿಲ್ಲಿಸ್ಬೇಕಂತ. ಹೌದು, ಅಗ್ನಚಕ್ರ ನಮ್ಮ ತಲೆ ಭಾಗಕ್ಕೆ ಎನರ್ಜಿ ಏನಾದ್ರು ಪ್ರೆಷರ್ ಫುಲ್ಲಿ ಹೋಯ್ತು ಅಂತಂದ್ರೆ ಕರೆಕ್ಟ್, ಅಲ್ಲಿ ಇರತಕ್ಕಂತ ಮೈನ್ ನರ್ವ್ ಸಿಸ್ಟಮ್ಸ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ರೇಣುಕಣ್ಣ, ಅದಕ್ಕೆ ಏನಂದ್ರೆ ಈಗ ನಾನ್ ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳಿ. ನೀವು ನನ್ ಮುಂದ್ ಕೂತ್ಕೋಬೇಕು. ಹೌದ್ರಪ್ಪ, ನೀವು ನನ್ ಮುಂದ್ ಕೂತ್ಕೊಂಡು ನಾನು ಎಚ್ಚರ ಮಾಡ್ಬೇಕಲ್ಲ. ನೀವು ಹೌದು, ಏನಾದ್ರೂ ಡ್ಯಾಮೇಜ್ ಆಯ್ತು, ನಾನ್ ಬಿದ್ದು ಬಿಟ್ಟೆ, ಏನೋ ಆಯ್ತು ಅಂದ್ರೆ ನೀವು ನನ್ ಮುಂದ್ ಇರ್ಬೇಕು. ಅದಕ್ಕೆ ಗುರು ಬೇಕು. ಗುರು ಬೇಕು. ಹೌದು, ಅದಕ್ಕೆ ಪೂರಕವಾಗಿ ಏನ್ ಮಾಡ್ಬೋದು ಅಂದ್ರೆ ನಾವು ದೀರ್ಘವಾದ ಉಸಿರಾಟದ ಪ್ರಾಕ್ಟೀಸ್ ಮಾಡ್ಬೇಕು ಫಸ್ಟ್ ಪ್ರಥಮವಾಗಿ. ದೀರ್ಘವಾಗಿ ಉಸಿರಾಡ್ತಕ್ಕಂಥ ಪ್ರಯತ್ನ ಹಾಗಾಗಿ ನೆನಪಾಡ್ಕೊಂಡು ದೀರ್ಘವಾಗಿ ಉಸಿರಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು. ತದನಂತರ ನಾವು ಇಡಾ ಪಿಂಗಳ ಸುಷುಮ್ನ ನಾಡಿಗಳಂತ ಏನು ಪೂರಕ, ರೇಚಕ, ಕುಂಭಕ ಅದ್ರಲ್ಲ, ಅದನ್ನ 3ನೇ ಭಾಗವಾಗಿ ತಗೊಂಡು 2ನೇ ಭಾಗವಾಗಿ ನಾವು ನಾಡೀಶ್ವರದ ಪ್ರಾಣಾಯಾಮ ಅಂತ ಮಾಡ್ತಾರೆ, ಗೊತ್ತಲ್ಲ? ಬಲ ಒಳ್ಳೆಯನ್ನ ಮುಚ್ಕೊಳ್ಳೋದು, ಎಡವಳ್ಳೆಯನ್ನು ನಿಧಾನ ಉಸಿರನ್ನ ಆಚೆ ಹಾಕೋದು, ಮತ್ತೆ ಎಡವಳ್ಳೆಯಿಂದ ನಿಧಾನ ಉಸಿರನ್ನ ತಗೊಳ್ಳೋದು, ಮತ್ತೆ ಎಡವಳ್ಳೆಯನ್ನ ಮುಚ್ಕೊಂಡು ಬಲ ಒಳ್ಳೆಯಿಂದ ಉಸಿರು ನಿಧಾನವಾಗಿ ಆಚೆ ಹಾಕೋದು. ಈ ಪ್ರೊಸೆಸ್ ನ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಅದು ಒಂದೇ ಸರಿ ಸ್ಲೋ ಪ್ರೊಸೆಸ್ ಸಿಗೋದಿಲ್ಲ ನಮ್ಗೆ. ಇದು ಬಹಳ ಟಫು, ಸಮಯ ತಗೊಳುತ್ತೆ. ಹಾಗೆ ನಿಧಾನ ಪ್ರಾಕ್ಟೀಸ್ ಅಭ್ಯಾಸ ಮಾಡ್ತಾ ಅದು ಡೀಪ್ ಬರುತ್ತೆ, ತುಂಬಾ ಲಾಂಗ್ ಪ್ರೊಸೆಸ್ ಬರುತ್ತೆ. ಅದನ್ನ ಮಾಡ್ತಾನೆ ನಾವು ಒಂದು ನಮ್ಮ ಉಸಿರಿನ ನಿಗ್ರಹ, ನಮ್ಮ ಹತೋಟಿಗೆ ಸಿಗ್ತಕ್ಕಂಥದ್ದು ಸಾಧ್ಯ ಇರುತ್ತೆ. ಇಲ್ಲಾಂದ್ರೆ ಬರೀ ವ್ಯವಹಾರಿಕವಾಗಿ ಮಾಡ್ಕೊಂತಂದ್ರೆ ಬರೀ ಸುಮ್ನೆ ಸಮಯ ಇಲ್ಲ ಅಂತಲೇ ಆಗ್ಲಿ, ಒತ್ತಡದ ಸಮಯದಲ್ಲೇ ಆಗ್ಲಿ, ಅವಸರವಾಗ್ಲಿ ಮಾಡ್ತಕ್ಕಂಥ ಕ್ರಿಯೆಗಳೆಲ್ಲ ಪರಿಗಳು. ಅದಕ್ಕೆ ನಾವು ಶಿವಯೋಗ ಮಾಡುವಾಗ ಸಹಜವಾಗಿ ನಮ್ಮ ಬ್ರೀತಿಂಗ್ ಲೆವೆಲ್ ಆ ನಾರ್ಮಲ್ ಸ್ಟೇಜಿಗೆ ಬಂದೇ ಹೋಗ್ಬಿಡುತ್ತೆ, ಆಟೋಮೆಟಿಕ್ ಬರುತ್ತೆ. ಹೌದು, ನಾವು ಗಮನಿಸ್ತಾ ಮಾಡ್ತಾ ನಮ್ಗೆ ಅರಿವಿಲ್ಲದೇನೆ ನಮ್ಗೆ ಉಸಿರೇ ಆಡ್ತಾ ಇಲ್ಲ ಅನ್ನೋ ಭಾವದಲ್ಲಿ ಬರತಕ್ಕಂಥದ್ದು. ಅದರಿಂದ ಪ್ರಾಕ್ಟೀಸ್ ಮಾಡೋದು ಪ್ರಮಾಣ ಐತ್ರಿ. ರೇಚಕ ಮಾಡ್ಬೇಕಾರ ಒಂದ್ ಅಂದ್ರ 12 ಓಂ ಅಂದಿವ ಅಂದ್ರ 36 ಓಂ ಮಾಡ್ಬೇಕಾಕತ್ರಪ್ಪ. ಪೂರಕ ಮಾಡುವಾಗ 24 ಬರ್ತಾವ್ರಿ. ಅದಕ್ಕೆ ಯೋಗದಲ್ಲಿ 4:5 ರೇಷಿಯೋ ಅಂತಾರೆ ಫಿನಿಶಿಯಲಿ ಮಾಡೋದಕ್ಕಾಗಿ. ಅಂದ್ರೆ 4 ಕೌಂಟರ್ಸ್ ಉಸಿರನ್ನ ಒಳಗೆ ತಗೊಂಡ್ರೆ 2 ಕೌಂಟರ್ಸ್ ಹಿಡಿದಿಟ್ಕೊಳ್ತೀವಿ. 2 ಕೌಂಟರ್ಸ್ ಹಿಡಿದಿಟ್ಕೊಂಡು ಆಮೇಲೆ ಆಚೆ ಹಾಕ್ಬೇಕಾದ್ರೆ ರೇಚಕ ಮಾಡ್ಬೇಕಾದ್ರೆ 5 ಕೌಂಟರ್ಸ್ ಆಚೆ ಹಾಕೋದು ಅಂತ. ಇದನ್ನ ದಯವಿಟ್ಟು ಹೇಳಿದ್ವಿ ಅಂತ ಪ್ರಾಕ್ಟೀಸ್ ಮಾಡಕ್ ಹೋಗ್ಬಾರ್ದು. ಬರಲ್ಲ. ಹಿಡ್ಕೊಳ್ಳೋದಿದೆಯಲ್ಲ ಅದು ಬೇರೆ ಭಾಗಗಳಲ್ಲಿ ಏನಾದ್ರು ಹೋಯ್ತು ಅಂದಾಗ ಬಹಳ ಎಫೆಕ್ಟ್ ಆಗುತ್ತೆ. ಜಸ್ಟ್ ಬ್ರೀತಿಂಗ್ ಪ್ರಾಕ್ಟೀಸ್ ಅಷ್ಟು ಮಾಡಿದ್ರೆ ಸಾಕಷ್ಟೇ. ಮಾರ್ಗದರ್ಶನ ಬೇಕದಕ್ಕೆ. ಹೌದು, ರೇಚಕ ಪೂರ್ವಕ 2 ಮಾತ್ರ ಮಾಡಿದ್ರೆ ಸಾಕು. ಕುಂಭಕನ ಸ್ವಲ್ಪ ಅಭ್ಯಾಸ ಆದ ಮೇಲೆ ಯಾರಾದ್ರೂ ಒಬ್ರು ಮಾರ್ಗದರ್ಶಕರಿಂದ ತಗೊಂಡು ಮಾಡಿದ್ರು. ಯಾಕೆ ನಾನು ಪ್ರಾಣಾಯಾಮ ಟೀಚ್ ಮಾಡ್ತಾ ಇದ್ದೆ ಹಿಂದೆ. ಇದರಿಂದ ನನಗೆ ಸ್ವಲ್ಪ ಇದರಿಂದ ನಮ್ಗೆ ಈ ಮಾತು ಹೇಳ್ಬೇಕು ಅಂತ ಅನಿಸ್ತಪ್ಪ ಅಷ್ಟೇ. ದಯವಿಟ್ಟು ಯಾರು ಸಹ ಪ್ರಾಕ್ಟೀಸ್ ಮಾಡಕ್ ಹೋಗ್ಬಾರ್ದು ಬ್ಲೈಂಡ್ ಆಗಿ. ಬಸವಣ್ಣರ್ದೊಂದು ವಚನ ಹೇಳ್ತೀನಿ, ಅದಕ್ಕೆ ಅರ್ಥ ಹೇಳ್ರಪ್ಪ. ಗುರು ತೋರಿದ ಲಿಂಗವು ಮನಸ್ಥಲವಾಗಿರಲು ಪವನ ಭೇದದಿಂದ ಅರಿದಿಯನೆಂದರೆ ಅದೇ ದ್ರೋಹವು. ಇಡಾಪಿಂಗಳ ಸುಷುಮ್ನ ನಾಳವಿಡಿದು ಅರಿದಿಯನೆಂದರೆ ಕೂಡಲ ಸಂಗಮ ದೇವ ಮೂಗ ಕೊಯ್ಯದೆ ಮಾಡ್ಬನ್ನಿ. ಅಕ್ಕ ಸತ್ಯ ಇದು. ನಿಮಿಷ ತಾವು ಹೇಳಿರ್ತಕ್ಕಂಥದ್ದು ಅದೊಂದ್ ರೀತಿಯಾಗಿರ್ತಕ್ಕಂಥ ಉಸಿರಾಟ ಸಂಪೂರ್ಣ ನಿಂತು ಅದು ಕರತಲ ಮೂಲಕ ಆದ್ಮೇಲೆ ಆಗಿರ್ತಕ್ಕಂಥದ್ದು. ಇದನ್ನ ಇದು ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಬೇಕು ಅನ್ನೋ ಕಾರಣಕ್ಕಾಗಿ ಇದ್ರ ನಾವು ಇದ್ರ ಬಗ್ಗೆ ಸ್ವಲ್ಪ ಶರಣರು, ಷಣ್ಮುಖ ಶಿವಗಳು ಮತ್ತೆ ಎಲ್ಲಾ ಸಿದ್ಧಲಿಂಗೇಶ್ವರ ಶಿವಗಳು ಎಲ್ಲರೂ ಸಹಿತ ಇದನ್ನ ತುಂಬಾ ಚೆನ್ನಾಗಿ ಅವರು ಅಭ್ಯಾಸ ಮಾಡಿದ್ದಾರೆ. ಅದನ್ನ ಮೀರಿದ ಮೇಲೆ ಇರ್ತಕ್ಕಂಥ ವಚನ ತಾವು ಅದನ್ನ ಉದಾಹರಣೆ ಮಾಡಿದ್ರಿ. ಸುಮ್ನೆ ನಮ್ಮ ನಾಲೆಜ್ ಪರ್ಪಸ್ ಇರ್ಬೇಕು. ಜೊತೆಗೆ ನಮಗೆ ಶಿವಯೋಗದಲ್ಲಿ ಇವೆಲ್ಲವೂ ಸಹಿತ ಸಹಜವಾಗಿ ನಡೀತವೆ ಅಂತಕ್ಕಂಥದ್ದನ್ನ ಹೇಳಿದ್ರು ಸರ್. ಅದನ್ನಾಗ್ಲೇ ಅದಾಗಿ ಸಹಿತ ಇದ್ರ ಬಗ್ಗೆ ಈ
ನಮ್ಮ ಚನ್ನಬಸವಣ್ಣವ್ರು ಸಹಿತ ನಾಡಿಗಳ ಬಗ್ಗೆ ಕಲ್ಪನೆ ಕೊಡ್ತಾರೆ. ಈ ನೆನ್ನೆಯನ್ನು ಸಹಿತ ವಾಯುವಿನ ಬಗ್ಗೆ ಈ ತರ ಸ್ವರೂಪ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಚಿಂತನೆ ನಡೀತಾ ಇದೆ. ಅದನ್ನ ಬಸವಣ್ಣವರು ಒಂದು ಮೀರಿದ ಸ್ಥಳದಲ್ಲಿ ಹೇಳಿರ್ತಕ್ಕಂಥದ್ದನ್ನ ಈ ಅಭ್ಯಾಸಕ್ಕಾಗಿ ಮತ್ತೆ ಕೆಲವೊಂದಿಷ್ಟೆಲ್ಲ ನೆಲೆಕಲೆಗಳನ್ನು ತಿಳ್ಕೊಳ್ಳೋ ಸಲುವಾಗಿ ಅದನ್ನ ಹೇಳ್ತಾ ಇದ್ದಾರೆ. ತಾವು ಅದನ್ನ ಹೇಳಿರ್ತಕ್ಕಂಥದ್ದು ತುಂಬಾ ತೂರ್ಯಾತೀತವಾಗಿರ್ತಕ್ಕಂಥ ವಿಚಾರದ ವಚನ ಹೇಳಿದ್ರಿ ಅಂತ ನನಗನ್ಸುತ್ತೆ. ಆಗ್ಲಿ ಸರ್, ಶರಣ ಸರ್, ಕಂಟಿನ್ಯೂ ಮಾಡ್ರಿ ಸರ್. ಹೀಗೆ ಈ ಇಡ ಪಿಂಗಳ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಇವೆಲ್ಲ ಬೇಕೇ ನಮ್ಮ ದೇಹದಲ್ಲಿ. ನೋಡಿ ಇಲ್ಲೆಲ್ಲ ಚಿತ್ರಗಳಲ್ಲಿ ಅದು ಬೇಕೇ ಬೇಕು. ಏನು? ಒಂದು ಬಲ, ಒಂದು ಎಡ, ಒಂದು ಸೂರ್ಯ, ಒಂದು ಚಂದ್ರ, ಇವೆಲ್ಲ ಬೇಕೇ ಬೇಕು. ಆದರೆ ಇಷ್ಟಲಿಂಗ ಪೂಜೆ ಶಿವಯೋಗದಲ್ಲಿ ಎರಡು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಇಡ ಪಿಂಗಳ ಎರಡು ಸಮನ್ವಯತೆಯಾಗಿ ನಾನು ಸುಷುಮ್ನ ನಾಡಿಯಲ್ಲಿ ನನ್ನ ಚೈತನ್ಯವನ್ನ ಪ್ರವಹಿಸೋದೇ ಇಷ್ಟಲಿಂಗ ಪೂಜೆಯಲ್ಲಿ ಶಿವಯೋಗದಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಮತ್ತೆ ಇವಕ್ಕೆಲ್ಲ ನರಗಳಿವೆ. ಪ್ಯಾರಾಸಿಂಪಥೆಟಿಕ್ ಅಂದ್ರೆ ಇಡ ನಾಡಿಗಾಗ್ಲಿ ಪಿಂಗಳ ನಾಡಿಗಾಗ್ಲಿ ನಮ್ಮ ದೇಹದಲ್ಲಿ ಇದು ನಾನೇನು ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದು ಬೆನ್ನೆಲುಬು. ಅಲ್ಲಿ ಅನೇಕ ನರಗಳು ನಮ್ಮ ದೇಹದಲ್ಲಿ ಹೋಗ್ತಾ ಇವೆ. ಹೀಗೆ ನೋಡಿ, ಇದು ಮೇಲಿಂದು ಇದು ಮೆದುಳು, ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನು ಹುರಿ, ಅವುಗಳ ಮೂಲಕ ಇವೆಲ್ಲ ನರಗಳು ಇಡೀ ದೇಹದ ತುಂಬವೆಲ್ಲ ವ್ಯಾಪಿಸ್ತಾ ಇವೆ. ಅದು ತಮಗೆ ತಿಳಿದ ವಿಷಯ. ಶರಣರು ಈಗಲೇ ನಮ್ಮ ನೀಲಕ್ಕ 2 ವಚನಗಳು ಬರ್ತಾ ಇವೆ ಬಸವಣ್ಣನವರದು ಈ ಪವನ ಬಗ್ಗೆ ಹೇಳುವಾಗ. ಇದರ ಮುಖಾಂತರ ನಾವು ಮಾಡಬಹುದೇ ಅಂತ 2 ವಚನಗಳಿವೆ. ಅವರೇ ಇನ್ನೊಂದು ವಚನ ಇದೆ ಬಸವಣ್ಣನವರದ್ದು, ಗುರುದೇವರದ್ದು ಇನ್ನೊಂದು ವಚನ ಇದೆ. ಇದು ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದ ಇನ್ನೊಂದು ವಚನನೂ ಇದೆ, ಅಂದ್ರೆ ಅದರ ಒಂದು ಬೆಂಬಲವಾಗಿ. ಅದ್ರ ಬಗ್ಗೆ ಹೋಗದೆ ಈಗಾಗ್ಲೇ ಅರಭಾವಿ ಶರಣರು ಹೇಳಿದಾಗೆ ಬಹಳ ಜನ ಶರಣರು ಇವುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಕುತೂಹಲದಿಂದ ಏನಿರಬಹುದು ಈ ನಾಡಿಗಳು ಅಥವಾ ವಾಯುಗಳು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಅಷ್ಟೇ. ಈಗ ಒಕ್ಕಲಿಗ ಮುದ್ದಣ್ಣ ಒಬ್ಬ ರೈತ ನೋಡಿ, ಅವನೊಂದು ವಚನ ಹೇಳ್ತಿದ್ದಾನೆ. ದೊಡ್ಡವೆರಡು ಕಂಬದ ಮಧ್ಯದಲ್ಲಿ ಚಿಕ್ಕವೆರಡು ಕಂಬ, ಇಂತಿ 4 ಮಧ್ಯದ ಮನೆಗೆ. ಅಂದ್ರೆ ಒಂದು ಮನೆ ಇದೆ ಅಂತೆ, 2 ದೊಡ್ಡ ಕಂಬ ಇದೆ, ಮಧ್ಯದಲ್ಲಿ 2 ಚಿಕ್ಕ ಕಂಬ ಇದೆ. ಅಲ್ಲಿ ಅಸ್ಥಿಗಳು, ನರದ ಕಟ್ಟು, ಮಜ್ಜೆಯ ಸಾರ, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ಶ್ರೋಣಿತದ ಸಾರ, ಕುಂಬದಿಂದೊಪ್ಪುದೊಂದು ಚಿತ್ರದ ಮನೆ ನೋಡಯ್ಯ. ಅಂದ್ರೆ ನಮ್ಮ ದೇಹದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಆ ಮನೆಗೆ 9 ಬಾಗಿಲು, ನಿಮಗೆ ಗೊತ್ತು, ನವದ್ವಾರಗಳು. ಇಡ ಪಿಂಗಳವೆಂಬ ಗಾಳಿಯ ಬಾದಳ ಅಂದರೆ ಆ ದೇಹದಲ್ಲಿ ಇಡ ಪಿಂಗಳವೆಂಬ 2 ನಾಳಗಳಿವೆ ಅಂತ ಈ ಒಕ್ಕಲಿಗ ಮುದ್ದನ ಒಬ್ಬ ರೈತ ಕೂಡ ಹೇಳ್ತಿದ್ದಾರೆ. ಮೃದು ಕಠಿಣವೆಂಬೆರಡು ಅಗುಳಿಯ ಭೇದ ನೋಡ, ಇತ್ತೆಲೆಯ ಮೇಲಿಪ್ಪ ಸುಷುಮ್ನ ನಾಳವ ಮುಚ್ಚಿ, ದಿನಾರಾತ್ರಿ ಎಂಬ ಅರುಹು ಮರುಹಿನ ಉಭಯವ ಕದ ಕಿತ್ತು ನೋಡಯ್ಯ. ಮನೆ ನಷ್ಟವಾಗಿ ಹೋದಡೆಯೂ ಮನೆಯೊಡೆಯ ಮನೆಗೆ ಮತ್ತೊಂದು ಒಪ್ಪುದ ತಪ್ಪುದ ನೋಡಯ್ಯ. ಇಂತೆಪ್ಪ ಮನೆಗೆ ಮರಳಿ ಬಾರದಂತೆ ಮಾಡಯ್ಯ ಅಂತ ಇದು ವಚನ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಪಕ್ಕದ ಚಿತ್ರ ನೋಡಿ ನೀವು. ಈ ನಮ್ಮ ದೇಹಕ್ಕೆ 2 ಕಂಬ. 2 ಕಂಬ ಯಾವುವು? ಕಾಲುಗಳು. ಚಿಕ್ಕ 2 ಕಂಬ ಕೈಗಳು. 2 ಕಾಲು 2 ಕೈ, ಈಗ 4 ಆಯ್ತು. ಈ 4 ಕಂಬಗಳ ಮಧ್ಯದಲ್ಲಿನ ಮನೆಗೆ ಅಲ್ಲಿದೆ, ನಿಮ್ಗೆ ಗೊತ್ತು, ಎಲುಬುಗಳಿವೆ, ನರ ಇವೆ, ಮಾಂಸ ಇದೆ, ಮಜ್ಜೆ ಇದೆ. ಈ ಮನೆ ನಮ್ಮ ದೇಹ ಆಗಿದೆ. ಇಂತಹ ಮನೆಗೆ ಮೇಲು ಹೊದಿಕೆಯಾಗಿ ಏನಿದೆ? ಚರ್ಮ ಇದೆ, ಅದು ತಮಗೆ ಗೊತ್ತು. ಈ ಮನೆಯ ಒಳಭಾಗದಲ್ಲಿ ರಕ್ತವನ್ನು ಕುಂಭದಲ್ಲಿರುವ ಅಂದರೆ ಹೃದಯದ ಚಿತ್ರ ಇದೆ. ಇಲ್ಲಿ ನೋಡಿ, ಇದು ದೇಹ ಒಂದು ಚಿತ್ರ ನಾನು ಬಿಡಿಸಿದ್ದೀನಿ. ಮರ, ಮಾಂಸ, ಇಲ್ಲೆಲ್ಲ ಹೃದಯ ಇದೆ. ಇಡ ಮತ್ತು ಪಿಂಗಳ ನಾಳಗಳೇ ಈ ಮನೆಗೆ ಗಾಳಿ ಸುಳಿದಾಡಲು ಇರುವ ಕಿಂಡಿಗಳು ಅಂತ ಹೇಳ್ತಿದ್ದಾರೆ ಈ ಒಕ್ಕಲಿಗ ಮುದ್ದಣ್ಣನವರು. ಬಾಗಿಲ ಹಿಂದಿರುವ ಅಗುಳಿ ಅಂದ್ರೆ ಬಾಗಿಲ ಹಾಕೋಕೆ ಅಗುಳಿಗಳನ್ನ ಮಾಡಿದ್ದಾರೆ. ಒಂದು ಮೃದು ಇದೆ, ಒಂದು ಕಠಿಣ ಅಂತ 2 ಸ್ವಭಾವಗಳು ನಮ್ಮಲ್ಲಿ. ಅದು ನಿಜ ಕೂಡ. ಒಮ್ಮೊಮ್ಮೆ ನಾವು ಅತ್ಯಂತ ಮೃದುವಾಗಿರ್ತೀವಿ, ಒಮ್ಮೊಮ್ಮೆ ಅತ್ಯಂತ ಕಠಿಣವಾಗಿ ಬಿಹೇವ್ ಮಾಡ್ತೀವಿ. ಸ್ವಭಾವ ಅದು ನಮ್ದು. ಒಮ್ಮೊಮ್ಮೆ ಸಿಟ್ಟು ಬರುತ್ತೆ, ಒಮ್ಮೊಮ್ಮೆ ಅತ್ಯಂತ ಶಾಂತಿಯಿಂದ ಇರ್ತೀವಿ, ಒಮ್ಮೊಮ್ಮೆ ಪ್ರೀತಿ ಮಾಡ್ತೀವಿ, ಒಮ್ಮೊಮ್ಮೆ ದೇಶ ಮಾಡ್ತೀವಿ, ಒಮ್ಮೊಮ್ಮೆ ಕೂಗಾಡಕ್ ಶುರು ಮಾಡ್ತೀವಿ, ಒಮ್ಮೊಮ್ಮೆ ಎಷ್ಟು ಚೆನ್ನಾಗಿ ಗಾಯನ ಮಾಡ್ತೀವಿ. ಇದು ಮೃದು ಮತ್ತು ಕಠಿಣ 2 ಸ್ವಭಾವಗಳು ನಮ್ಗೆ ಇರೋದನೆ. ಮನೆಯೊಳಗೆ ಬೆಳಕು ಹರಿಯಲು ಜ್ಞಾನದ ಬೆಳಕು, ಶಿವಜ್ಞಾನದ ಬೆಳಕು, ಸುಷುಮ್ನ ನಾಡದ ಕಿಂಡಿ ಇದೆ. ಸುಷುಮ್ನ ನಾಡದ ಕಿಂಡಿ ಇದೆ ಅಂದ್ರೆ ಮೇಲೆ ಈ ಬೆಳಕು ಬರ್ಬೇಕು, ಹೊರಗಿನ ಬೆಳಕು. ಯಾವ ಬೆಳಕು? ಶಿವ ಬೆಳಕು, ಶಿವಜ್ಞಾನದ ಬೆಳಕು ಬರಕ್ಕೆ ಸುಷುಮ್ನ ನಾಳದ ಕಿಂಡಿ ಇದೆ ಅಂತ ಅವ್ರು ಹೇಳೋದಲ್ದೆ, ದಿನ ಮತ್ತು ರಾತ್ರಿ ಎಂಬ ಅರಿವು ಮತ್ತು ಮರೆವು. ದಿನ ಅಂದ್ರೇನು? ಅರಿವು. ರಾತ್ರಿ ಅನ್ನೋದು ಮರೆವು. ಎಂಬೆರಡ ಮನೆಯ ದ್ವಾರಗಳನ್ನ ಕಿತ್ತರೆ, ಅವುಗಳನ್ನೆರಡು ತೆಗೆದು ಹಾಕಿದರೆ ಮನೆ ನಷ್ಟವಾಗುವುದು, ಅಂದ್ರೆ ಕಾಯ ಅಳಿಯೋದು.
ಆಗ ಮುಕ್ತಿ ಇಲ್ಲದ ಮೊನೆಯಡೆಯ ಅಂದ್ರೆ ಆತ್ಮ ನನ್ನನ್ನು ಬಿಟ್ಟು ಮತ್ತೊಂದು ಕಾಯವನ್ನ ಪ್ರವೇಶಿಸಬೇಕಾಗ್ತಾ ಇದೆ. ಅಂದ್ರೆ ಏನು? ನಾನು ಜೀವ ಬಿಟ್ಟಾಗ. ಅದಕ್ಕಾಗಿ ಅದೆಲ್ಲ ಆಗ್ಬಾರ್ದಂದ್ರೆ ಮನೆಯನ್ನ ಚೆನ್ನಾಗಿ ನೋಡಿಕೊಂಡು ಜೀವನ ಸಾರ್ಥಕತೆ ಮಾಡಿಕೊಡಬೇಕು ಅಂತ ಇಡೀ ದೇಹವನ್ನ ಒಂದು ವಚನದಲ್ಲಿ ಒಕ್ಕಲಿಗ ಮುದ್ದಣ್ಣನವರು ತಗೊಂಡು ಬರೋದಲ್ಲದೆ ಗುಹೇಶ್ವರನವರು ಹೇಳ್ತಾರೆ, ಈ ವಚನಕಾರರು, 6 ಗುಣವೆಂಬ ಅರಿಕೆ ನೈದೆವೆಂಬ 6 ಹಿರಿಯರು ನೀವು ಕೇಳಿರೆ. 6 ಎಂಬುದನೆ ಅರಿದು ಅಂದ್ರೆ ಈ ಶಠಸ್ಥಲಗಳು. ಮರವೆಂಬುದನೆ ಮರದು ಪರಶಿವ ಗುರಮೂರ್ತಿ ಎಂದು ಗುರುವ ಕೊಂಡಾಡುತ್ತಾ ಆ ಗುರಮೂರ್ತಿ ಗುರು ದೀಕ್ಷವನ್ನೇ ಶಿರದ ಮೇಲಿಯ ಹಸ್ತವನ್ನು ಅಂದ್ರೆ ದೀಕ್ಷೆ ಕೊಡುವಾಗ ಆ ತತ್ಕ್ಷಣದಲ್ಲಿ ಕಾರುಣ್ಯದಿಂದಲೇ ಪರಮ ಪ್ರಸಾದವ ಸಾರಾಯವ ಕೊಂಡುದನ್ನು ಅರಿತು ಮನದಲ್ಲಿ ನಾನು ಆ ದೀಕ್ಷೆಯಲ್ಲಿ ನನ್ನ ಹಸ್ತಮಸ್ತಕ ಸಂಯೋಗವಾದಾಗ ಮೊದ್ಲು ಏನ್ ಮಾಡ್ಬೇಕು? ನಾನು ಮನದಲ್ಲಿ ಆಧಾರ ಚಕ್ರವಂಬಲಿದು. ಇಲ್ಲಿಂದಲೇ ಶಿವಯೋಗ ಆರಂಭ ಆಗೋದು. ಮನದಲ್ಲಿ ಆಧಾರ ಚಕ್ರವಂಬಲಿದು ಇಡ ಪಿಂಗಳ ಸುಷುಮ್ನವೆಂಬ ಸಂದೇಹವನ್ನಳೆದು ಏಕನಾಳದ ಕೂಡುತ್ತ, ಅದೇ ಬ್ರಹ್ಮನಾಡಿ, 3 ಪುರದ ಬಾಗಿಲಂಗಳ ಪೊಕ್ಕು ಅಂದ್ರೆ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ. 3 ಪುರದ ಬಾಗಿಲಂಗಳ ಪೊಕ್ಕು ಪರಮ ಪ್ರಸಾದವ ಕೊಡುತ್ತಿರದ ಘನಲಿಂಗವ ಕೊಡಬಲ್ಲರೆ ಅದೇ ಅರಿವು ಹಿರಿಯತನ. ಇದನರಿಯದೆ 6 ಹಿರಿಯರೆಂದು ತಿರುಗುವ ಬೂಟಕರಿಗೆ ನಾನೇನೆಂಬಯ್ಯ. ಇವೆಲ್ಲ ಶಿವಯೋಗದ ವಚನಗಳು, ಅವರೆಲ್ಲ ಕಂಡುಕೊಂಡವರು. ಅದಲ್ಲದೆ ಇವು ಬರೀ ಇಡ ಪಿಂಗಳ ಸುಷುಮ್ನ ಬಗ್ಗೆ ಮಾತಾಡಿದ್ವಿ ಮೊನ್ನೆ. ತಾಯಿಯವರು ತಮ್ಮ ವರ್ಗದಲ್ಲಿ ಮತ್ತೆ ಕೆಲವೊಂದು ದಶನಾಡಿಗಳ ಬಗ್ಗೆ ಹೇಳಿದ್ರು. ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಿ, ಝುಮೆ, ಪೂಷ, ಪಯಸ್ವಿನಿ, ಅಲಂಬು, ಶಂಕಿನಿ ಅಂತ. ಪಯಸ್ವಿನಿ ಅಥವಾ ಯಶಸ್ವಿನಿ ಇವೆಲ್ಲಿವೆ ಅಂದ್ರೆ ಇದು ಕೂಡ ಸೈನ್ಸ್. ದಿಸ್ ಇಸ್ ಪ್ರೂವ್ಡ್ ಸೈನ್ಸ್. ಇದರಲ್ಲಿ ಅದಿಲ್ಲ ಅಂತಿಲ್ಲ. ನೋಡಿ, ಮೊದಲೇದು ಸುಷುಮ್ನ, ಇಡ, ಪಿಂಗಳ, ಅದು ಎಡ ಹೊರಳೆ ಬಲ ಹೊರಳೆ ಇದನ್ನೆಲ್ಲ ನೋಡಿದ್ರಿ. ಅದು ಭ್ರೂ ಮಧ್ಯ ಸುಷುಮ್ನ ನೋಡಿದ್ರಿ, ಎಲ್ಲ ನೋಡಿದ್ರಿ. ಗಾಂಧಾರಿ ಅನ್ನೋದು ಎಡ ಕಣ್ಣಿನಲ್ಲಿ ಇರ್ತಾ ಇದೆ. ಹಸ್ತಿ ಜಿಹ್ವ ಅನ್ನೋದು ಬಲ ಕಣ್ಣಿನಲ್ಲಿ ಇರ್ತಾ ಇದೆ. ಯಶಸ್ವಿನಿ ಅಥವಾ ಪಯಸ್ವಿನಿ ಅನ್ನೋದು ಎಡ ಕಿವಿಯಲ್ಲಿ ಇರ್ತಾ ಇದೆ. ಪೂಷ ಅನ್ನೋದು ಬಲ ಕಿವಿಯಲ್ಲಿ ಇರ್ತಾ ಇದೆ. ಅಲಂಬುಷ ಅನ್ನೋದು ಬಾಯಿಯಲ್ಲಿ ಇರ್ತಾ ಇದೆ. ಕುಹು ಅನ್ನೋದು ನಮ್ಮ ಜನನೇಂದ್ರಿಯಗಳಲ್ಲಿ ಇರ್ತಾ ಇದೆ. ಶಂಕಿನಿ ಅನ್ನೋ ನಾಡಿ 2 ಕಿವಿಗಳಲ್ಲಿ ಇರ್ತಾ ಇದೆ. ದಶನಾಳಗಳು ಅಥವಾ ದಶನಾಡಿಗಳು. ಅದನ್ನೇನು ಹೇಳ್ತಿದ್ದಾರೆ ಬಾಲಸಂಗಯ್ಯನವರು? ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಿ, ಜಿಹ್ವೆ, ಪೂಷ, ಪಯಸ್ವಿನಿ, ಅಲಂಬು, ಶಂಕಿನಿ ಎಂಬ ದಶನಾಳಗಳು ತಾನಿರ್ದಲ್ಲಿ ಇಡ, ಪಿಂಗಳ, ಸುಷುಮ್ನ ನಾಳ ಮೊದಲಾದ ದಶನಾಳಗಳು ಆಡುವ ವಾಯು ಪ್ರಾಣ, ಅಪಾನ ವ್ಯಾನ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ, ಇವೆಲ್ಲ ದಶವಾಯುಗಳು. ಅದು ತುಂಬಾ ಗೊತ್ತಿದೆ. ಹಾಗೇನೆ 3 ಮಂಡಲಗಳು, ಅಗ್ನಿ ಮಂಡಲ, ಆದಿತ್ಯ ಮಂಡಲ, ಚಂದ್ರ ಮಂಡಲವೆಂಬ ಮಂಡಲ. ಅಲಂಬು ನಾಡಿ ಅಂತಂದ್ರೆ ಅದು ಮೂತ್ರನಾಳ ಅಂತ ಇರುತ್ತೆ ನೋಡ್ರಿ. ಇಲ್ಲ, ನನಗ್ ಸಿಕ್ಕಿದ್ದು ಈ ತರ ಇದೆ. ನನ್ಗೆ ಗೊತ್ತಿಲ್ಲ ಇದು ಅಲಂಬುಷ ಇದು ಇದ್ರಲ್ಲಿ ಬಾಯಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಅವರು. ಅಲಂಬು ಅಂದ್ರೆ ಅಲ್ಲಿ ಮೂತ್ರನಾಳ ಅಂತ ಇರ್ಬಹುದು, ನೀವು ಸರಿ ಇರ್ಬಹುದು. ನಾನು ನೋಡ್ಕೊಳ್ತೀನಿ, ಮತ್ತೆ ನಿಮ್ಗೆ ಹೇಳ್ತೀನಿ. ಏನೇ ಇರ್ಲಿ, ಅದೆಲ್ಲೇ ಇರ್ಲಿ, ಇವು 10 ನಾಡಿಗಳು ಏನಾಗ್ತಾ ಇವೆ ಅಂದ್ರೆ ಯಂತ್ರವಾಹಕವಾಗಿ ಇವೆಲ್ಲವೂ ತನ್ನ ಲೀಲಾವಿಲಾಸ ಸೂತ್ರ ಮಾತ್ರದಲ್ಲಿಯೇ ಆಡಿಸುತ್ತೀಯನಲ್ಲದೆ ಯಾರು? ಆ ಪರಮ ಈ ನಾಡಿಗಳ ಮೂಲಕ ನಮ್ಮ ದೇಹದ ಒಂದು ನಿಯಂತ್ರಣ ಮಾಡ್ತಾನೆ, ಅಥವಾ ಇಲ್ಲಿರುವ ಎಲ್ಲ ಕಾರ್ಯಗಳು ಅವನಿಂದ ಆಗ್ತಾ ಇವೆ ಅಂತ. ಈಗ ಈ ವಾಯುಗಳು ದಶವಾಯುಗಳಿದ್ರು ನಾವು ಮುಖ್ಯವಾಗಿ 5 ಪಂಚವಾಯುಗಳನ್ನ ನಾವು ತಗೊಳ್ತೀವಿ. ಅಪಾನವಾಯು, ವ್ಯಾನವಾಯು, ಸಮಾನವಾಯು, ಪ್ರಾಣವಾಯು, ಉದಾನವಾಯು. ಇವುಗಳು ಎಲ್ಲಿದೆ? ಅಪಾನವಾಯು ಆಚಾರಲಿಂಗ, ವ್ಯಾನವಾಯು ಗುರುಲಿಂಗ, ಸಮಾನವಾಯು ಶಿವಲಿಂಗ, ಪ್ರಾಣವಾಯು ಜಂಗಮಲಿಂಗ, ಉದಾನವಾಯು ಪ್ರಸಾದಲಿಂಗ. ಈ 5 ವಾಯುಗಳನ್ನ ನೀವು ಎಷ್ಟೊಂದು ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ತೀರಾ, ನಿಯಂತ್ರಣದಲ್ಲಿ ಇಟ್ಕೊಳ್ತೀರಾ ಅಂದ್ರೆ ಇಷ್ಟಲಿಂಗ ಪೂಜೆಯಲ್ಲಿ ವಾಯುಗಳ ನಿಯಂತ್ರಣ ಕೂಡ ಆಗ್ತಾ ಇದೆ. ಯಾಕೆ? ಓಂ ನಮಃ ಶಿವಾಯ ಅಂತ ಅಂತಿರಲ್ಲ, ನಮಃ ಶಿವಾಯ ಅಂದಾಗ ನ ಓಂ ನಂ ಆಚಾರಲಿಂಗಾಯ ನಮಃ ಅಂದಾಗ ಅಪಾನವಾಯುವಿನ ಮೇಲೆ ನೀವು ಹತೋಟಿ ಸಾಧಿಸ್ತಾ ಇದ್ದೀರಾ. ಓಂ ಮಂ ಓಂ ಗುರುಲಿಂಗಾಯ ನಮಃ ಅಂದಾಗ ವ್ಯಾನವಾಯುವಿನ ಮೇಲೆ ನೀವು ಹತೋಟಿ ಸಾಧಿಸ್ತಾ ಇದ್ದೀರಾ.
ಹಾಗೇನೆ ಓಂ ಶಿಂ ಸಿಂ ಸಿಂ ಓಂ ಶಿವಲಿಂಗಾಯ ನಮಃ, ಶಿವಲಿಂಗಕ್ಕೆ ಶರಣು ಶರಣಾರ್ಥಿ ಅಂದಾಗ ಅಲ್ಲಿ ಸಮಾನ ವಾಯುವಿನ ಮೇಲೆ. ಹಾಗೇನೆ ಮುಂದೆ ನೀವು ಓಂ ವಾಂ 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 ಓಂ ಜಂಗಮಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ, ಓಂ ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ ಅಂದಾಗ ಅಲ್ಲಿ ಪ್ರಾಣವಾಯುವಿನ ಮೇಲೆ. ಹಾಗೇನೆ ಓಂ ಯಂ 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 ಅಂದಾಗ ಓಂ ಪ್ರಸಾದ ಲಿಂಗಾಯ ನಮಃ ಅಥವಾ ಓಂ ಪ್ರಸಾದ ಲಿಂಗಕ್ಕೆ ಶರಣು ಶರಣಾರ್ಥಿ ಅಂದಾಗ ಉದಾನವಾಯು. ಈ ಉದಾನವಾಯು ಅನ್ನೋದು ನಿಮ್ಮ ಒಂದು ಗಂಟಲು, ಮುಖ, ಈ ತಲೆ, ಇದು ಎಲ್ಲ ಅಂದ್ರೆ ನಿಮ್ಮ ತಲೆಯಲ್ಲಿ ಬರುವ ವಿಚಾರಗಳು, ನೀವು ಏನಾದ್ರೂ ಸಂಶೋಧನೆ ಮಾಡ್ತಾ ಇದ್ರೆ ಅಥವಾ ನೀವು ಯಾರನ್ನ ಅತ್ಯಂತ ಪ್ರೀತಿಯಿಂದ ಪ್ರೇಮಂತೆಯಿಂದ ನೋಡ್ತಾ ಇದ್ರೆ ನಿಮ್ಮ ರಿಲೇಷನ್ಸು, ಇವೆಲ್ಲ ಈ ಉದಾನ ವಾಯುವಿನಿಂದ ಆಗ್ತಾ ಇದೆ. ಮಾತನಾಡೋದಿರಲಿ, ಸಮರ್ಪಕವಾಗಿ ಮಾತಾಡೋದು, ದ್ವೇಷದಿಂದ ಮಾತಾಡೋದು ಇರಲಿ, ಸಿಟ್ಟಿನಿಂದ ಮಾತಾಡೋದಿರಲಿ, ಪ್ರೀತಿಯಿಂದ ಮಾತಾಡೋದಿರಲಿ, ಅದೆಲ್ಲ ಉದಾನ ವಾಯು, ಕಂಠದಲ್ಲಿರುವ ಉದಾನ ವಾಯು. ಅದು ಚೆನ್ನಾಗಿರ್ಬೇಕು. ನಿಮ್ಮ ಭಾಷೆ ಶಿವಭಾಷೆಯಾಗಿರ್ಬೇಕಂದ್ರೆ ನೀವು ಓಂ ಪ್ರಸಾದ ಲಿಂಗಾಯ ನಮಃ, ಅದು ಉದಾನ ವಾಯುವಿನ ಪೂಜೆ. ಪ್ರಾಣವಾಯು ನಿಮ್ಮ ಹೃದಯ, ಅಲ್ಲಿ ಬ್ಲಡ್ ಪ್ರೆಷರು, ಶುಗರು, ಹಾಗೇನೆ ರಕ್ತದೊತ್ತಡ, ಇವು ನರಗಳ ಒಂದು ಹೃದಯದ ಪರಿಚಲನೆ, ರಕ್ತ ಪರಿಚಲನೆ ಚೆನ್ನಾಗಾಗ್ಬೇಕಂದ್ರೆ ಪ್ರಾಣವಾಯುವಿನ ಪೂಜೆ ಜಂಗಮಲಿಂಗದಲ್ಲಿ ಆಗ್ತಾ ಇದೆ. ಅಲ್ಲಿ ನಿಮ್ಮ ಹೃದಯ ಹಾಗೇನೆ 2 ಶ್ವಾಸಕೋಶಗಳ ಒಂದು ಕಾರ್ಯ ಅತ್ಯಂತ ಸುಗಮವಾಗಿ ನಡಿಬೇಕಂದ್ರೆ ಈ ಪ್ರಾಣವಾಯು ಚೆನ್ನಾಗಿರ್ಬೇಕು. ಅದರ ಪೂಜೆ ನೀವು ಜಂಗಮಲಿಂಗದಲ್ಲಿ ಮಾಡ್ಕೊಳ್ತಾ ಇದ್ದೀರಾ. ಸಮಾನವಾಯು ಅನ್ನೋದು ಇದು ಹೊಟ್ಟೆ, ಉದರ, ಇಲ್ಲಿರುವ ಕರುಳುಗಳ ಚಲನೆ, ನಿಮ್ಮ ಜೀರ್ಣಕ್ರಿಯೆ, ಇವೆಲ್ಲ ಸೊಗಸಾಗಬೇಕು. ಎದೆ ಉರಿತ ಆಗೋದು, ವಾಂತಿ ಬಂದಂಗಾಗೋದು, ಹೊಟ್ಟೆಯಲ್ಲಿ ಉರಿಯೋದು, ಜೀರ್ಣಶಕ್ತಿ ಕುಂದಿರೋದು, ಮೇಲಿನ ಮೇಲೆ ಅತಿಸಾರ ಆಗೋದು, ಪಚನ ಆಗದೆ ಇರೋದು, ಇದೆಲ್ಲ ಏನಿದೆಯಲ್ಲ ಇದು ಸಮಾನವಾಯು ಇಲ್ಲದೆ ಇರೋದು. ಸಮರ್ಪಕವಾಗಿ ಅದು ಚಲಿಸದಿರ್ತಿದ್ರೆ ನಿಮ್ಮ ಜೀರ್ಣಶಕ್ತಿ ಕುಂದಿರೋದ್ರಿಂದ ಅಲ್ಲಿ ಆಹಾರದ ಒಂದು ಪಚನ ಆಗೋದು, ಅದು ಜೀರ್ಣಕ್ರಿಯೆ ಎಲ್ಲ ಕುಂಠಿತ ಆಗುತ್ತೆ. ಅದಕ್ಕೆ ಸಮಾನ ವಾಯುವಿನ ಆರಾಧನೆಯನ್ನ ಯಾವ ಲಿಂಗನಿಂದ ಮಾಡಬೇಕು? ಶಿವಲಿಂಗದ ಪೂಜೆಯಿಂದ ಆಗ್ತಾ ಇದೆ. ಹಾಗೇನೆ ವ್ಯಾನವಾಯು ಅಂತ ಬರ್ತಾ ಇದೆ. ಇಡೀ ನರ್ವಸ್ ಸಿಸ್ಟಮ್, ಇಡೀ ನಮ್ಮ ನರರೋಗ ಒಂದು ಏನು ಸಿಸ್ಟಮ್ ಇದೆಯಲ್ಲ, ಅದಕ್ಕೆಲ್ಲ ಇದು ವ್ಯಾನವಾಯು ಬೇಕು. ಆ ವ್ಯಾನವಾಯುವಿನ ನಾವು ಗುರುಲಿಂಗ ಪೂಜೆಯಲ್ಲಿ ಮಾಡ್ತಾ ಇದ್ದೀವಿ. ಅಪಾನವಾಯು ನಿಮ್ಗೆ ಗೊತ್ತು, ಅದು ಮೂಲಾಧಾರ ಚಕ್ರದಲ್ಲಿರುವ ಆ ಆಚಾರ ಲಿಂಗದ ಪೂಜೆಯಲ್ಲಿ ಏನ್ ಮಾಡ್ಬೇಕು ನಾವು? ಎಲ್ಲವೂ ಅಪಾನ ವಾಯುವನ್ನ, ಅದು ಸರಾಗವಾಗಿ ಮಲವಿಸರ್ಜನೆ ಆಗೋದಿದೆಯಲ್ಲ, ಅಲ್ಲಿ ರಕ್ತಸಾರ ಆಗಬಾರದು, ರಕ್ತ ಬೀಳಬಾರದು, ಮೂಲವ್ಯಾಧಿ, ಫಿಶೂಲ, ಫಿಶರು ಇವೆಲ್ಲ ಆಗಬಾರ್ದಂದ್ರೆ ಈ ಅಪಾನ ವಾಯುವಿನ ಒಂದು ಸಮರ್ಪಕ ಚಲನೆ ಆಗಬೇಕು. ಅದಕ್ಕಾಗಿ ಆಚಾರ ಲಿಂಗದ ಒಂದು ಪೂಜೆಯನ್ನ ನಾವು ಮಾಡಬೇಕು. ಹೀಗಾಗಿ ಅವ್ರು ಏನಂದ್ರು, ನಾನೇನ್ ಹೇಳ್ದಿನಲ್ಲ ಇದು ಇಷ್ಟಲಿಂಗ ಪೂಜೆಯಲ್ಲಿ ತಂತಾನೆ ಆಗ್ತಾ ಇದೆ, ಸುಮ್ನೆ ಅಭ್ಯಸನ ಮಾಡ್ತಾ ಇದೀವಲ್ಲಿ. ಚರಿಸಿ ವರ್ತಿಸುವುದೇ ಆಚಾರವಾದ ಕಾರಣ ಇಡ ಪಿಂಗಳ ನಾಡಿಯಂ ರೇಚಕ ಪೂರಕಗಳು ಚರ್ಚಿಸಿ ವರ್ತಿಸುವ ದೆಸೆಯಿಂ ನಾಸಿಕಕ್ಕೆ ಆಚಾರಲಿಂಗವಾಗಬೇಕಾಯಿತು. ಅರ್ಥ ಮಾಡಿಕೊಳ್ಳಿ. ಆಚಾರಲಿಂಗ, ಆಧಾರ ಚಕ್ರ, ಪೃಥ್ವಿ ತತ್ವ, ನಾಸಿಕ ಒಂದು ಜ್ಞಾನೇಂದ್ರಿಯ. ಏನಾಯ್ತು ಇಲ್ಲಿ? ಚರಿಸಿ ವರ್ತಿಸುವುದೇ ಆಚಾರವಾದ ಕಾರಣ. ಏನು ಚರಿಸಿ? ಆ ವಾಯು ಚರಿಸಿ ವರ್ತಿಸುವುದೇ ಆಚಾರವಾದ ಕಾರಣ ಇಡಾಪಿಂಗಳ ನಾಡಿಯಂ. ಅದಕ್ಕೇನು? ರೇಚಕ, ಪೂರಕ ಅಲ್ಲಿಂದ ಆಗ್ತಾ ಇವೆ. ಎಲ್ಲಿಂದ? ಮೂಗಿನಿಂದ. ಹೀಗಾಗಿ ನಾಸಿಕವನ್ನ ಜ್ಞಾನೇಂದ್ರಿಯವಾಗಿ ಮೂಲಾಧಾರ ಚಕ್ರವಾಗಿ ಅಲ್ಲಿರುವ ಆಚಾರ ಲಿಂಗಕ್ಕೆ ನಾಸಿಕವನ್ನ ಯಾಕೆ ಕೊಟ್ರಿ ಅಂದ್ರೆ, ನಾಸಿಕದಿಂದ ಈ ಇಡಾಪಿಂಗಳ ನಾಡಿಯ ರೇಚಕ ಪೂರಕಗಳಾಗ್ತಾ ಇರೋದ್ರಿಂದ ನಿಧಾನವಾಗಿ ಆಚಾರ ಲಿಂಗದ ಪೂಜೆಯೊಂದಿಗೆ ನಮ್ಮ ಶಿವಯೋಗ ಆರಂಭವಾಗ್ತಾ ಇರೋದ್ರಿಂದ ನಿಧಾನವಾಗಿ ಇಡ ಮತ್ತು ಪಿಂಗಳ ನಾಡಿಗಳಿಂದ ರೇಚಕ ಪೂರಕಗಳನ್ನ ಚರಿಸ್ತಾ ಇರೋದು. ಅದಕ್ಕೆ ನಮ್ಗೆ ಏನ್ ಬೇಕು? ಶಿವಯೋಗದಲ್ಲಿ ಮೊದಲು ಏನ್ ಬೇಕು ಅಂದ್ರೆ ನಾಸಿಕ. ನಿಧಾನವಾಗಿ ಉಸಿರಾಡಕ್ಕೆ ಶುರು ಮಾಡಬೇಕು. ನಿಧಾನವಾಗಿ ತಟಸ್ಥವಾಗಿ ಬೆನ್ನು ನೇರವಾಗಿಟ್ಟುಕೊಂಡು ಹೊರದೃಷ್ಟಿಯನ್ನ ಇಷ್ಟಲಿಂಗದಲ್ಲಿ ಮೇಟ್ಟು ಒಳ ದೃಷ್ಟಿಯನ್ನ ಅಲ್ಲಿ ನಾವು ಮಹಾಲಿಂಗದಿಂದ ಕೆಳಗೆ ಹೋಗ್ಬೇಕು. ಆಚಾರಲಿಂಗಕ್ಕೆ ಹೋಗಿ ಅಲ್ಲಿರುವ ಆಚಾರಲಿಂಗಕ್ಕೆ ನಾವು ನಿಧಾನವಾಗಿ ಉಸಿರಾಡುತ್ತಾ, ಯಾಕೆ? ನಾಸಿಕ ಇಲ್ಲಿರುವ ಜ್ಞಾನೇಂದ್ರಿಯ. ಮುಂದೆ ಮಂತ್ರಮೂರ್ತಿಯೇ ಗುರುವಾದ ಕಾರಣ ಷಡಕ್ಷರವೇ ಷಡರುಚಿಯಾಗಿ ತೋರುವುದಾಗಿ. ಯಾವುದು? ಆ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಷಡರುಚಿಯಾಗಿ ತೋರ್ತಾ ಇದೆ.
ಯಾವುದು ನನ್ನ ನಾಲಿಗೆಯಿಂದ ಅದನ್ನ ನಾನು ಉಚ್ಚಾರ ಮಾಡ್ತಾ ಇದ್ದೀನಿ. ಷಡುರುಚಿ ಜಿಹ್ವೆಯ ಮುಖಕ್ಕೆ ಸಲ್ಲುವ ದೆಸೆಯು ಜಿಹ್ವೆಗೆ ಗುರುಲಿಂಗವಾಗಬೇಕಾಯಿತು. ಈಗ ನಾನು ಅನ್ನೋಕ್ ಶುರು ಮಾಡ್ತೀನಿ ನೋಡಿ, ಓಂ ನಂ 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 ಅಂತ ಅಂತೀನಲ್ಲ, ಇವೆಲ್ಲ ಈ ಷಡಕ್ಷರಗಳೇನ್ ಬರೋಕ್ ಶುರು ಆಗುತ್ತಲ್ಲ, ಅದಕ್ಕೆ ಏನ್ ಬೇಕು? ಜಿಹ್ವೆ. ಜಿಹ್ವೆ ನಾಲಿಗೆನೇ ಇರ್ದಿದ್ರೆ ನನಗೆ ಉಚ್ಚಾರಣೆ ಮಾಡಕ್ ಬರೋಲಿಲ್ಲ. ಅದಕ್ಕೆ ಗುರುಲಿಂಗಕ್ಕೆ ಏನ್ ಕೊಟ್ರು? ಜ್ಞಾನೇಂದ್ರಿಯವನ್ನ ಜಿಹ್ವೆ ಅಂತ ಕೊಟ್ಟಿದ್ದಾರೆ. ನಿಧಾನವಾಗಿ ಮತ್ತೆ ಮೇಲೆ ಬರ್ತೀನಿ. ಈಗ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ, ಒಂದ್ ಸ್ವಲ್ಪ. ಯಾಕೆ? ಶಿವಲಿಂಗಕ್ಕೆ ಬರ್ತಾ ಇದ್ದೀನಿ ನಾನು. ಏನೋ ಕಾಣಿಸ್ತಾ ಇದೆ. ಕಾಣಿಸ್ಬೇಕಾದ್ರೆ, ಏನೇ ಕಾಣಿಸ್ಬೇಕಾದ್ರೂ ಏನ್ ಬೇಕು? ಕಣ್ಣು ಬೇಕು. ಕಣ್ಣು ಎಲ್ಲವನ್ನ ನನಗೆ ತೋರಿಸ್ತದೆ. ಸಕಲ ಪದಾರ್ಥಗಳ ಕಾಣಿಸಿ ಇಷ್ಟಲಿಂಗವನ್ನು ನನಗೆ ತೋರಿಸ್ತಾ ಇದೆ. ಅದರ ಮೂಲಕ ನನಗೆ ಮಹಾಲಿಂಗದ ದರ್ಶನ ಆಗ್ತಾ ಇದೆ. ಅದರ ಮೂಲಕ ಆಚಾರಲಿಂಗ, ಗುರುಲಿಂಗ, ಈಗ ಶಿವಲಿಂಗ ನಂಗೆ ಕಾಣಿಸ್ತಾ ಇದೆಯಲ್ಲ. ಕಾಣೋಕ್ಕೆ ಏನ್ ಕಾರಣ ಅಂದ್ರೆ ನೇತ್ರ. ನೇತ್ರಕ್ಕೆ ಶಿವಲಿಂಗವಾಗಬೇಕಾಯಿತು. ಮುಂದೆ ಹಾಗೆ ನಾನು ಆ ಉಸಿರನ್ನ ಮೇಲೆ ಮೇಲೆ ತಗೊಂಡ್ಕೊಂಡು ಹೃದಯಕ್ಕೆ ಬರ್ತೀನಿ. ಹೃದಯ ಕಮಲ ಅಂತಂದ್ವಿ ನಾವು, ಅಷ್ಟದಳ ಕಮಲ ಅಂತ ಹೇಳಿದ್ವಿ. ಅಲ್ಲಿ ಏನಾಯ್ತು? ಈಗ ನನಗೆ ಸ್ಪರ್ಶ. ಏನೋ ನಾನು ಮುಟ್ತಾ ಇದ್ದೀನಿ, ನನ್ನನ್ನು ಯಾರೋ ಆಲಿಂಗನ ಮಾಡ್ಕೊಳ್ತಾ ಇದ್ದಾರೆ, ನನ್ನನ್ನು ಯಾರೋ ಹರಿಸ್ತಾ ಇದ್ದಾರೆ, ನನ್ನನ್ನು ಯಾರೋ ಸ್ಪರ್ಶಿಸ್ತಾ ಇದ್ದಾರೆ. ಆ ಸ್ಪರ್ಶನ ಸುಖವನ್ನ ನನಗೆ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಚರ್ಮ. ಅದಕ್ಕೇನ್ ಬೇಕಾಗಿತ್ತು? ಜಂಗಮಲಿಂಗ. ನಾನೀಗ ಲಿಂಗಾಂಗ ಸಾಮರಸ್ಯ, ನನ್ನ ಮತ್ತು ಲಿಂಗಕ್ಕೆ ಇಬ್ಬರಿಗೂ ನಮ್ಗೆ ಸ್ಪರ್ಶ ಸುಖ ಸಿಗ್ತಾ ಇದೆ. ಅದಕ್ಕೆ ತೊಕ್ಕು ಬೇಕಾಯಿತು, ತೊಕ್ಕಿಂಗೆ ಜಂಗಮಲಿಂಗ ಆಯಿತು. ಹಾಗೇನೆ ಈಗ ಚೆನ್ನಾಗಿ ಆ ಶಬ್ದ ಕೇಳಿ ಬರ್ತಾ ಇದೆ ನನಗೆ. ನಮಃ ಶಿವಾಯ. ನಾದ, ಸುನಾದ, ಮಹಾನಾದವೇ ಈಗ ನನಗೇನಾಗ್ತಾ ಇದೆ? ಆ ಷಡಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರದ ನಾದವೇ ನನ್ನ ನಾದವೇ ನನಗ್ ಕೇಳಿಸ್ತಾ ಇದೆ. ನನ್ನ ಕಿವಿಗಳ ಮೂಲಕ ಅದು ಕೇಳಿಸ್ತಾ ಇರೋದ್ರಿಂದ ಶ್ರೋತ್ರಕ್ಕೆ ಪ್ರಸಾದ ಲಿಂಗವಾಗಬೇಕಾಯಿತು. ಹೀಗೆ ಇಂತಿ ಪಂಚೇಂದ್ರಿಯಕ್ಕೆ ಪಂಚಲಿಂಗಗಳಾಗಬೇಕಾಯಿತು. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಇವೆಲ್ಲ ಜ್ಞಾನೇಂದ್ರಿಯಗಳಿಗೆ ಬಂದು ಪಂಚೇಂದ್ರಿಯಕ್ಕೆ ಪಂಚಲಿಂಗಗಳ ಆಯಕಬೇಕಾಯಿತು. ಇಲ್ಲಿಗೆ ಬಂದು ನಾನು ಅಲ್ಲಿ ಮೇಲಿರುವ ಮಹಾಲಿಂಗ ಆಜ್ಞಾಚಕ್ರದಲ್ಲಿ ಬಂದಾಗ ಆತ್ಮ, ಅಲ್ಲಿರುವ ತತ್ವ ಆತ್ಮ. ಆತ್ಮನು ನಿರವಯ, ನಿರ್ಗುಣ, ನಿಖಲ, ನಿರ್ಭಿನ್ನ, ನಿರುಪಮ್ಯ. ಅವನಿಗೆ ಅವಯ ಇಲ್ಲ, ಅವನಿಗೆ ಯಾವ ಗುಣ ಇಲ್ಲ. ಅವನು ನಿಷ್ಕಲ್ನಾಗಿದ್ದಾನೆ, ನಿರ್ಭಿನ್ನನಾಗಿದ್ದಾನೆ. ಯಾರಿಂದ? ನನ್ನಿಂದ. ನಾನ್ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ನಿರುಪಮ್ಯನಾಗಿದ್ದಾನೆ. ಗೋಪ್ಯವಾದ ಆತ್ಮಂಗೆ ಘನಕ್ಕೆ ಘನತೆಯುಳ್ಳ ಮಹಾಲಿಂಗವಾಗಬೇಕಾಯಿತು. ಅದಕ್ಕೆ ಮಹಾಲಿಂಗ ಕೊಟ್ಬಿಟ್ರು. ಎಲ್ಲಿ? ಆಜ್ಞಾಚಕ್ರದಲ್ಲಿ. ಇಂತಿ ಷಡು ಸ್ಥಳಗಳಾದ ದೆಸೆಯಿಂದ ಸೌರಾಷ್ಟ್ರ ಸೋಮೇಶ್ವರನೋರ್ವ ಷಡುಲಿಂಗವಾಗಬೇಕಾಯಿತಯ್ಯ. ಅಂದ್ರೆ ಇಲ್ಲಿಗೆ ನಾನು ಪರಮನ ದರ್ಶನ ನನಗೆ ಆಗ್ತಾ ಇದೆ. ಯಾಕೆ? ಸೋಮೇಶ್ವರ ಅಂದ್ರೆ ಪರಮ. ಸೋಮೇಶ್ವರನೋರ್ವ ಷಡುಲಿಂಗವಾಗಬೇಕಾಯಿತಯ್ಯ ಅಂತ ಆದಯ್ಯನವರು ಹೇಳ್ತಾ ಇದ್ದಾರೆ. ಹಾಗೇನೆ ಸಿದ್ದರಾಮೇಶ್ವರ ಶರಣರು ಹೆಸರಿಡಬಾರದ ಸುಖದ ಸಾಯುಜ್ಯದಲ್ಲಿ ಅರ್ಪಿತಾವದನ ಮುಖಂಗಳ ಭೇದಂಗಳ ಭೇದಿಸುವೆ. ಹೇಗೆ ಭೇದಿಸುವೆ? ಇಡ, ಪಿಂಗಳ, ಸುಷುಮ್ನ ನಾಳಂಗಳ ಭೇದಂಗಳ ಭೇದಿಸುವೆ ಅಂತ ಶಿವಯೋಗದಲ್ಲಿ ಹೇಳಿದರು. ಬಾಲಸಂಗಯ್ಯನವ್ರು ಏನ್ ಹೇಳಿದ್ರು? ಪಿಂಗಳ, ಈಗ ನಮ್ಮ ರೇಣುಕನ್ನ ಅವರು ಹೇಳ್ತಾ ಇದ್ರು ಇದನ್ನ. ಏನು? ಪಿಂಗಳ ನಾಳವ ಮುಚ್ಚಿ ಇಡಾನಾಳದಲ್ಲಿ ತೆಗೆದು ಪಿಂಗಳ ನಾಳದಲ್ಲಿ ಮೆಲ್ಲನೆ ಬಿಡುವುದು. ಇಡಾನಾಳವ ಮುಚ್ಚಿ ಪಿಂಗಳ ನಾಳದಲ್ಲಿ ತೆಗೆದು ಇಡಾನಾಳದಲ್ಲಿ ಮೆಲ್ಲನೆ ಬಿಡುವುದು. ಅವರು ಆ ಪ್ರಾಣಾಯಾಮದ ಬಗ್ಗೆ ಹೇಳಿದ್ರು, ತಮ್ಮ ಒಂದು ಅನಿಸಿಕೆಯಲ್ಲಿ ಹೇಳಿದ್ರು. ಎಡ ಹೊರಳೆ ಮುಚ್ಚೋದು, ಬಲದಿಂದ ಬಿಡೋದು, ಬಲ ಹೊರಳೆ ಬಿಚ್ಚೋದು, ಎಡದಿಂದ ಬಿಡೋದು. ಹಿಂಗೆ ಪೂರಿಸಿ ರೇಚಿಸಲು ಉಕ್ಕುವುದು ನೋಡ ಪೂರಕದೊಳು ಅಪ್ರಮಾಣ ಕೂಡಲ ಸಂಗಮ ದೇವ. ಅದನ್ನ ಹೇಳಿದ್ರು ರೇಣುಕಯ್ಯ. ಈ ವಚನದ ಬಗ್ಗೆ ಹೇಳಿದ್ರು. ಹೀಗಾಗಿ ನಾನು ಭಕ್ತ, ನಾನು ಶರಣ, ನಾನು ಐಕ್ಯ ಅನ್ನೋದು ಇದೇ ಆಧಾರ ಚಕ್ರಮಂ ಬಲಿದು ಇಡಾ ಪಿಂಗಳ ಸುಷುಮ್ನ ನಾಳವ ಒಂದುಗೂಡಿ ಊರ್ಧ್ವ ಮುಖದಲ್ಲಿ ಎತ್ತಿ ನಿಂದು ಆ ಹಣ್ಣ ಸವಿಯಬಲ್ಲಡೆ ಆತನೇ ಭಕ್ತ, ಆತನೇ ಶರಣ, ಆತನೇ ಐಕ್ಯ. ಅದನ್ನ ಅಲ್ಲಂ ಪ್ರಭುದೇವರು ಹೇಳಿದ್ದಾರೆ. ಆದಿಯ ನಾದಿಗಳನ್ನಿಲ್ಲಂದಿನ ಒಂದು ಕೂಗು, ನಾನೇನೋ ಒಂದು ಕೂಗು ಕೇಳಿದೆ, ನಾದು ಬಿಂದುಗಳಿಲ್ಲದಂದಿನ ಕೂಗಿಕೊಂಡು ಕೂಗಿದೆ, ಇಡಾ ಪಿಂಗಳ ಸುಷುಮ್ನ ನಾಳ ಮಧ್ಯದ ಕೂಗಿಕೊಂಡು ಕೂಗಿದೆ ಅಂತ ಅವರು ತಮ್ಮ ಶಿವಯೋಗದ ವಚನದಲ್ಲಿ ಹೇಳಿದ್ದಾರೆ. ಹಾಗೇನೆ ಮೋಳಿಗೆ ಮಾರೆಯನವರು ಹೇಳಿದರು, ಹಾಳಾಹಳವೆಂಬ ಮಾಳಿಗೆಯ ಹೊಕ್ಕು, ಕೋಲಾಹಲ ತಾಕಾದಿ. ಈ ಜಗತ್ತಿನ ಒಂದು ವರ್ಣನೆ ಅದು. ಇಡಾ ಪಿಂಗಳ ಸುಷುಮ್ನ ನಾಡಿಗಳೆಂಬ ಅಂಬುಗುಂಡಿಯ ಮುಚ್ಚಿ ಅಷ್ಟಮದವೆಂಬ ಕೋಟೆಯ ನೊಡೆದು ಪಂಚೇಂದ್ರಿಯವೆಂಬ ಹೊಡೆಯಂ ಕಿತ್ತು ಸಕಲೇಂದ್ರಿಯವೆಂಬ ನಿಂಗಳಂ ಮುರಿದು ಅಹಂಕಾರವೆಂಬ ಅಗಳಂ ಪೂಣಿ ಉಂಟಿಲ್ಲವೆಂಬ ಚಾರುಗದಪಂ ಕಿತ್ತು ಸತ್ವರಜವೆಂಬ ನೆಲವಂ ಕಡೆದು ತಮವೆಂಬ ಅಂಗುಳಿಯಂ ಮುರಿದು ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ
ವಿಶುದ್ಧಿ ಆಜ್ಞೆ ಎಂಬ ನೆಲಗಟ್ಟಮ್ಮೆಟ್ಟಿ ಅಂದ್ರೆ ಷಡು ಚಕ್ರಗಳು ಷಡುಲಿಂಗಗಳಿಗೆ ಹೋಗಿ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೇಲು ಜಂತಿಯಂ ಕಿತ್ತು ಪ್ರಪಂಚೆಂಬ ಮೇಲು ಮನ್ನಂ ತೆಗೆದುಹಾಕಿ ಅಂದ್ರೆ ಈ ಲೌಕಿಕ ಜಗತ್ತನ್ನ ಬಿಟ್ಟು ಹೋಯಿತ್ತು ಮಾಳೆಗೆ ನಾಮ ನಷ್ಟವಾಗಿ. ಅದೇ ಶಿವಯೋಗ. ಮಾಳಿಗೆಯ ನಾಳಿದವ ಬಾಳದೆ ಅಂತ ನಮ್ಮ ಇವ್ರು ಹೇಳ್ತಿದ್ದಾರೆ. ಹೀಗಾಗಿ ಏನಾಗ್ತಾ ಇದೆ ಬಂಧುಗಳೇ ಇಷ್ಟಲಿಂಗ ಪೂಜೆಯಲ್ಲಿ ಅಂದ್ರೆ, ನೀವು ಈ ಚಿತ್ರವನ್ನು ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಇದು ಎಲ್ಲಾ ಲಿಂಗಗಳು ಗೊತ್ತಿವೆ, ಎಲ್ಲಾ ಚಕ್ರಗಳು ಗೊತ್ತಿದೆ. ಇಷ್ಟಲಿಂಗ ಪೂಜೆಯಲ್ಲಿ ನಿಮ್ಮ ಅರಿವಿಗೆ ಬರಲಿ ಬರದಿರಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ವಾಯುಗಳ ಶುದ್ಧೀಕರಣ ಆಗ್ತಾ ಇದೆ. ಅಪಾನ ವ್ಯಾನ ಉದಾನ ಇವೆಲ್ಲ ನೋಡಿದ್ರಲ್ಲ, ಆ ವಾಯುಗಳ ಶುದ್ಧೀಕರಣ ಆಗ್ತಾ ಇವೆ ಮತ್ತು ಅವು ಸರಾಗವಾಗಿ ಸಂಚಲನ ಆಗ್ಬೇಕು ನಿಮ್ಮ ಇಡೀ ದೇಹದಲ್ಲಿ, ಅದಾಗ್ತಾ ಇದೆ. ಇಡನಾಡಿಯ ಉದ್ದೀಪನ ಆಗ್ತಾ ಇದೆ, ಸುಷುಮ್ನ ನಾಡಿಯ ಸಚೇತನ ಆಗ್ತಾ ಇದೆ, ನಿಮ್ಮ ಪಯಣ ಬ್ರಹ್ಮರಂಧ್ರದತ್ತ ಸಾಗ್ತಾ ಇದೆ. ಇಲ್ಲಿ ನಿಮ್ಗೆ ಗೊತ್ತಿರಲಿ ಬಿಡಲಿ, ನೀವು ಮಾಡ್ತಾ ಇರಲಿ ಬಿಡಲಿ, ಪ್ರಾಣಾಯಾಮ, ಸಿದ್ಧಾಸನ, ದೃಷ್ಟಿಯೋಗ, ಭ್ರಾಮರಿ ಮುದ್ರೆ ಇವೇನೆಲ್ಲ ಹೇಳ್ತಾರಲ್ಲ ಬೇರೆ 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 ಕಡೆ, ಅವೆಲ್ಲವೂ ಈ ಇಷ್ಟಲಿಂಗ ಪೂಜೆಯಲ್ಲಿ ಆಗ್ತಾ ಇರೋದ್ರಿಂದ ಶಿವಯೋಗಿಯ ಒಂದು ಸುಸ್ಥಿರ ದೇಹಾರೋಗ್ಯ, ಅದಕ್ಕೆ ಶತಾಯುಷಿಗಳಾಗೋರಿದ್ದೀರಾ ನೀವು. ಇಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯದ ಆಗಮನ ಆಗ್ತಾ ಇದೆ. ಇಷ್ಟಲಿಂಗ ಪೂಜೆಯಲ್ಲಿ ನಾನು ನಮಃ ಶಿವಾಯ ಓಂ ಬಸವ ಅಂದಾಗ ಏನೇನಾಗ್ತಾ ಇದೆ ಈ ಚಿತ್ರಗಳನ್ನು ನೋಡಿ. ಮೇಲಿಂದ ನೀವು ನಮಃ ಶಿವಾಯ ಓಂ ಬಸವ ಅಂದಾಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಎಲ್ಲ ನಿರಂಜನ ಲಿಂಗದವರೆಗೆ ನಿಮ್ಮ ಪಯಣ. ನಿಮಗೆ ಗೊತ್ತಿರದ ಹಾಗೆ ನೀವು ಇಷ್ಟಲಿಂಗವನ್ನು ಕರದ ಹಸ್ತದಲ್ಲಿ ಇಟ್ಟಿಕೊಂಡಿರುವಾಗ ಆ ಮೇರುದಂಡದ ಮುಖಾಂತರ, ಸುಷುಮ್ನ ನಾಡಿಯ ಮುಖಾಂತರ ಅದು ಮೇಲೆ 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 ಅದು ಹೋಗಿ ನೀವು ಹೇಗೆ ನಿಮಗೆ ಗೊತ್ತಿರದ ಹಾಗೆ ಇದೆಲ್ಲ ನಡೀತಾ ಇದೆ. ಏನ್ ಬೇಕು ಇದಕ್ಕೆ? ಏಕಾಗ್ರ ಚಿತ್ತ ಬೇಕು. ಅರ್ಧ ನಿಮಿಷ ಕಣ್ಣುಗಳಿಂದ, ಅನಿಮಿಷ ದೃಷ್ಟಿಯಿಂದ ಅದನ್ನು ನೋಡ್ತಾ ನೋಡ್ತಾ ಹೋದಾಗ ಆ ಶಕ್ತಿ ಆಚಾರ ಲಿಂಗದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೆ ಹೋಗಿ ಅಲ್ಲಿಂದ ಮುಂದೆ ಉಳಿದ ಲಿಂಗಗಳಿಗೆ ಹೋಗ್ತಾ ಇದೆ. ನೋಡಿ ಇಲ್ಲಿ ನಮಃ ಶಿವಾಯ ಓಂ ಬಸವ ಅಂದಾಗ ಹೇಗೆ ಇಷ್ಟಲಿಂಗದಲ್ಲಿ ಶಿವಯೋಗ ಆಗ್ತಾ ಇದೆ ನೀವೇ ನೋಡಿ. ಅದಕ್ಕೇನ್ ಮಾಡ್ಬೇಕು? ನಿಧಾನವಾಗಿ ಹೋಗ್ಬೇಕು. ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಹಂಗೆಲ್ಲ ಇಲ್ಲ, ಅದು ಎಲ್ಲದಕ್ಕೂ ನೀವು ಟಚ್ ಮಾಡಬೇಕು. ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅಂತ ಪ್ರತಿ ಲಿಂಗವನ್ನ ನೀವು ಮನಸ್ಸಿನಲ್ಲಿ ತೆಗೆದುಕೊಂಡು ಬಂದು ಅಲ್ಲಿ ಹೋಗಿ ಬರ್ಬೇಕು. ಆಚಾರ ಲಿಂಗದಿಂದ ಹಿಡಿದು ಅದಕ್ಕೆ ಏನ್ ಹೇಳಿದ್ರು ಶಿವಯೋಗದಲ್ಲಿ ನಮ್ಮ ರುದ್ರಪ್ಪ ಶರಣರು ಹೇಳ್ತಾರೆ ಇದನ್ನ. ಓಂ ನಂ 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 ಓಂ ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ. ಓಂ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಹೀಗೆ ಎಲ್ಲ ಲಿಂಗಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹೊರದೃಷ್ಟಿ ಯಾಕೆ ಇಷ್ಟಲಿಂಗದ ಮೇಲೆ ಇಡಬೇಕಾದ್ರೆ ಇಷ್ಟಲಿಂಗದ ಒಳಗಡೆಯೂ ಅಲ್ಲಿಯ ನಾಳದಲ್ಲಿ, ಅಲ್ಲಿಯ ವೃತ್ತದಲ್ಲಿ, ಅಲ್ಲಿಯ ಕಟಿಯಲ್ಲಿ, ಅಲ್ಲಿಯ ಗೋಮುಖದಲ್ಲಿ, ಅಲ್ಲಿಯ ಚಿತ್ಪೀಠದಲ್ಲಿ ಎಲ್ಲ ಮತ್ತೆ ಇವೇ ಲಿಂಗಗಳಿರೋದ್ರಿಂದ ಈ ಲಿಂಗಾಂಗ ಸಾಮರಸ್ಯಕ್ಕೆ ಅಲ್ಲಿ ಅನುಕೂಲವಾಗ್ತಾ ಇದೆ. ಹೀಗೆ ನೀವು ಮುಂದೆ ನೋಡ್ತಾ ಇದ್ದೀರಿ ನಮಃ ಶಿವಾಯ ಓಂ ಅಂತ ಆ ಬೆನ್ನು ಹುರಿಯಲ್ಲಿ ಆ ಇರುವ ಲಿಂಗಗಳ ಹೇಗೆ ಮೇಲೆ ಆ ಚೈತನ್ಯ ಶಕ್ತಿ ಆಚಾರ ಲಿಂಗದಿಂದ ಹಿಡಿದು ಮೇಲೆ ಸಹಸ್ರಾರ ಚಕ್ರದವರೆಗೆ ನಿಮ್ಮ ಬೆನ್ನ ಹುರಿಯ ಮೂಲಕ ಮೇಲೆ ಹೇಗೆ ಹೋಗ್ತಾ ಇದೆ ನೋಡಿ. ಶೈನ್ ಆನ್ ಅಂದ್ರೆ ಏನು? ಆ ಚೈತನ್ಯಾತ್ಮಕ ಶಕ್ತಿ ನಿಮಗೆ ಗೊತ್ತಿರದ ಹಾಗೆ ನಿರಂತರ ದಿನನಿತ್ಯ ಒಂದು ದಿನವೂ ತಪ್ಪಿಸದೆ ನೀವು ಈ ಶಿವಯೋಗದಲ್ಲಿ ನಿರತರಾದರೆ ಅದು ಹೀಗೆ ಬೆನ್ನು ಹುರಿಯ ಮೇಲೆಕ ತನ್ನಿಂದ ತಾನೇ ಮೇಲೆ ಪ್ರವಹಿಸ್ತಾ ಇರ್ತಾ ಇದೆ. ಒಂದೇನಂದ್ರೆ ಇಲ್ಲಿ ಮೇಲಿನ ಒಂದು ಮಸ್ತಿಕದ ಲಿಂಗಗಳನ್ನು ದರ್ಶನ ಮಾಡೋಕ್ಕೂ ಮಹಾಲಿಂಗವೇ ಬೇಕು, ಕೆಳಗಿನ ಲಿಂಗಗಳನ್ನು ನೋಡಲು ಮಹಾಲಿಂಗವೇ ಬೇಕು. ಮಹಾಲಿಂಗದಿಂದಲೇ ನಾನು ನಿಷ್ಕಲಲಿಂಗವನ್ನು ನೋಡ್ತಾ ಇದ್ದೀನಿ, ಅಂದ್ರೆ ಸಹಸ್ರಾರ ಚಕ್ರ, ಅದರ ಮೂಲಕವೇ ನಿಶೂನ್ಯ ಲಿಂಗ, ಅದರ ಮೂಲಕವೇ ನಾನು ನಿರಂಜನ ಲಿಂಗವನ್ನ ಕೂಡ ನೋಡ್ತೀನಿ. ಇದ್ರ ಮೇಜರ್ ಪಾಯಿಂಟ್ ಏನಂದ್ರೆ ನಾನು ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲ ಲಿಂಗಕ್ಕೆ ಹೋಗೋ ಒಂದು ಈ ಪೀನಿಯಲ್ ಗ್ಲ್ಯಾಂಡ್ ಅಂತ ಏನನ್ನು ನಾವು ಮಾತಾಡ್ತೀವಲ್ಲ, ಇದು ಸ್ಟೇಷನ್, ಸೆಂಟರ್ ಆಫ್ ದ ಬ್ರೈನ್.
ಇಲ್ಲಿಂದಲೇ ನಾನು ನಿಷ್ಕಲಲಿಂಗ ನೋಡ್ತೀನಿ, ಇಲ್ಲಿಂದಲೇ ನಾನು ನಿಶ್ಚಲಲಿಂಗ ನೋಡ್ತೀನಿ, ಇಲ್ಲಿಂದನೇ ನಾನು ನಿರಂಜನ ಲಿಂಗ ನೋಡ್ತೀನಿ. ಇಲ್ಲಿಂದನೇ ನನ್ನ ಪಾಯಿಂಟ್ ಆಫ್ ಸೆಂಟರ್ ಇನ್ ದ ಬ್ರೈನ್, ಅದು ಪೀನಿಯಲ್ ಗ್ಲ್ಯಾಂಡ್ ಅಥವಾ ತ್ರಿಶಂಕು ಗ್ರಂಥಿ ಅಂತ ಏನಂತೀವಲ್ಲ, ಅಥವಾ ಕದಳಿ ಕೇಂದ್ರನು ಅಂತಾರೆ, ಅದಕ್ಕೆ ಕದಳಿ ಅಂತಾನು ಕರೀತಾರೆ. ಅಲ್ಲಿ ನನ್ನ ಇದು ಒಂದು ದೃಷ್ಟಿ ಅಲ್ಲಿ ಇರ್ತಾ ಇದೆ. ಅದರ ಮೂಲಕ ಈ 3 ಲಿಂಗಗಳ ದರ್ಶನ ನಾನು ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇಷ್ಟಲಿಂಗ ಪೂಜೆಯಲ್ಲಿ ನೀವು ನಿರತರಾದಾಗ ಆ ಎಲ್ಲ ಚೈತನ್ಯಾತ್ಮಕ ಶಕ್ತಿಗಳು ನಿಮ್ಮ ಮೈಯಲ್ಲಿ, ನೀವು ಕುಳಿತ ಸ್ಥಾನದ ಹೊರಗಡೆ ಎಲ್ಲ ಅದು ಅದು ಆ ಚೈತನ್ಯಾತ್ಮಕ ಶಕ್ತಿ ಈಗ ಪ್ರವಹಿಸ್ತಾ ಇರ್ತಾ ಇದೆ. ಆದರೆ ಆ ಶುಭಯೋಗದ ಶಕ್ತಿ ಅಪಾರವಾಗಿರ್ತಾ ಇದೆ. ದೇರ್ ವಿಲ್ ಬಿ ಟ್ರೆಮೆಂಡಸ್ ಚೇಂಜಸ್ ಇನ್ ಯು ಆಫ್ಟರ್ ಸರ್ಟೆನ್ ಟೈಮ್. ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಇದನ್ನ 2 ಕೆಲಸ ಮಾಡ್ಬೇಕು. ಒಂದು, ಇದರಲ್ಲಿ ನೀವು ಇರಬೇಕು, ಇದು ಇಲ್ಲ ಅಥವಾ ಇದೆಲ್ಲ ಇಲ್ಲ, ನನಗೆ ಹೇಗೆ ಇದು ಸಾಧ್ಯ ಅನ್ನೋದು ಈ ತರ ಏನು ಮಾಡ್ಕೊಳ್ಬಾರ್ದು. ಎಲ್ರಿಗೂ ಇದು ಸಾಧ್ಯವಿದೆ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಶರಣಾರ್ಥಿಗಳು. ನಿಮಗೇನಾದ್ರೂ ಮತ್ತು ಹೆಚ್ಚಿಗೆ ಕೇಳಬೇಕಾದ್ರೆ ಕೇಳಬಹುದು, ಇಲ್ಲದಿದ್ರೆ ಸಮಯವಾಗಿರೋದ್ರಿಂದ ಇಲ್ಲಿ ಮಂಗಲ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿ ಅಣ್ಣ. ಇದು ಸ್ವಲ್ಪ ಯೂಟ್ಯೂಬಿಗೆ ಹಾಕ್ರಿ ಅಪ್ಪೋರಿ. ಬರ್ತಾರೆ. ಅಂದ್ರೆ ನಾವು ನಿಧಾನವಾಗಿ ಕೇಳೋದು ಅಂದ್ರೆ ಇನ್ನೂ ಅಂದ್ರೆ ಮೇಲಿಂದ ಮೇಲೆ ಕೇಳ್ತಾ ಇದ್ರೆ ಅದು ನೆನಪು ಉಳಿತೈತ್ರಿ. ಹಾಕ್ತಾರೆ. ಶರಣಾರ್ಥಿ. ಇದ್ರ ಬಗ್ಗೆ ಮತ್ತೆ ನಾವು ಇನ್ನು ಮೇಲಿನ ಮೇಲೆ, ಯಾಕೆಂದ್ರೆ ಈಗ ನಿನ್ನೆ ಅದು ಚಿಂತನೆಗೆ ಬಂದಾಗ ಇದನ್ನ ತಗೊಂಡಿದ್ವಿ. ಇದನ್ನ ಸ್ವಲ್ಪ ಯೋಗಿಕ ನೆಲೆಯಲ್ಲಿ, ತಾತ್ವಿಕ ನೆಲೆಯಲ್ಲಿ, ಇವತ್ತು ವೈದಿಕ ನೆಲೆಯಲ್ಲಿ ಮತ್ತು ತಾತ್ವಿಕ ನೆಲೆಯಲ್ಲಿ 2 ನೆಲೆಯಲ್ಲಿ ನಾವು ಕಂಡುಕೊಂಡ್ವಿ. ಆಮೇಲೆ ಮುಂಬರುವ ದಿನಮಾನದಲ್ಲಿ ಪದೇ ಪದೇ ಅದು ಆ ಪ್ಲಗ್ ಪಾಯಿಂಟ್ ತರ ಬಂದು ಹೋಗ್ತಾ ಇರ್ತಿರ್ತದೆ. ಅದಕ್ಕಾಗಿ ದಯವಿಟ್ಟು ಇದನ್ನ ತಾವು ಮೆಲುಕು ಹಾಕ್ಬೇಕು. ಯಾಕಂದ್ರೆ ಯೋಗಾಂಗ ತ್ರಿವಿಧಿಯಲ್ಲಿ ಅಕ್ಮಾದೇವಿ ಇದನ್ನ ಅವರು ಅದನ್ನ ಮೂಡಿಸಿದ್ದಾರೆ ಅಂದ್ಮೇಲೆ, ಹೇಳಿದ್ದಾರೆ ಅಂದ್ಮೇಲೆ ಇದ್ರ ಬಗ್ಗೆ ಏನ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು, ಇವೆಲ್ಲವೂ ಸಹಿತ ವಾಯುವನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತ ಅಂಶಗಳು. ಆದಾಗ್ಯೂ ಸಹಿತ ಅವುಗಳನ್ನ ಮೀರಿ ನಿಲ್ತಕ್ಕಂಥದ್ದೊಂದು ಶಕ್ತಿ ಶಿವಯೋಗದಲ್ಲಿ ನಮ್ಗೆ ನೆಲೆ ಗೊತ್ತಿರ್ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಪೂರ್ವಣಿ ರೂಪದಲ್ಲಿ ನಾವು ಅದನ್ನ ಸ್ವೀಕಾರ ಮಾಡಿ ಇದರ ನೆಲೆಕಲ್ಲುಗಳ ಬಗ್ಗೆ ನಾವು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನ ಮೀರುವಂತ ಒಂದು ಶಕ್ತಿ ಬಸವ ತಂದೆ ನಮ್ಮೆಲ್ಲರಿಗೂ ದಯಪಾಲಿಸ್ರಿ ಅಂತ ಆಶಾಭಾವನ ವ್ಯಕ್ತಪಡಿಸ ಈಗ ಕಾರ್ಯಕ್ರಮವನ್ನ ಒಂದೇ ನಿಮಿಷ. ನಮ್ಮ ನೀಲಾ ಅಕ್ಕ ಅವರು ಹೇಳಿದ ವಚನ ಇದೆ, ಅವ್ರು ಹೇಳಿದ ತಪ್ಪಿಲ್ಲ. ಆದ್ರೆ ಗುರುದೇವರು ಅದನ್ನೇ ಒಂದು ವಚನ ಹೇಳ್ತಿದ್ದಾರೆ. ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ ಇಡಾಪಿಂಗಳ ಮಧ್ಯದಲ್ಲಿ ಅನಿಲ ತುಂಬಿ ಅರಿತರಿತು ನಿಮ್ಮ ನೆನೆವ ಪರಿಕರ ಹೊಸತು. ಅರಿವೆಡೆ ತಲೆ ಇಲ್ಲ, ಹಿಡಿವೆಡೆ ಒಡಲಿಲ್ಲ, ಕೂಡಲ ಸಂಗಮ ದೇವ ನಿಮ್ಮ ಶರಣನ ಪರಿ ಇಂತುಂಟು ಅರಿದರಿದು ಅಂತ ಇದಕ್ಕೆ ಪೂರಕವಾಗಿ ವಚನಗಳಿವೆ. ಇದನ್ನ ಇದು ಪವನದಿಂದ ಇದು ಸಾಧ್ಯ ಇಲ್ಲ ಅನ್ನೋದು ಗುರುದೇವರು ವಚನಗಳಿವೆ. ಯಾವ ನೆಲವಿನಲ್ಲಿ ಅವ್ರು ನೋಡಿ ಅವ್ನು ಹೇಳಿದಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಹಾಗಿದೆ, ಆದ್ರೆ ಇದೆ, ಆ ತರ ಇದೆ ಸರ್. ಅಂದ್ರೆ ಇದನ್ನ ಪವನ ಯೋಗವನ್ನೇ ನೆಚ್ಕೊಳ್ಬಾರ್ದು ಅಂತಕ್ಕಂಥದ್ದು ಶರಣರ ಅಭಿಮತ. ಈ ಪವನ ಯೋಗವೇ ನಮಗೆ ಅಲ್ಟಿಮೇಟ್ ಅಲ್ಲ, ಇದನ್ನ ಮೀರಿ ನಿಲ್ದಕ್ಕೆ ಇರ್ತಕ್ಕಂಥದ್ದು. ಇದನ್ನೇ ನೀವು ಅಲ್ಟಿಮೇಟ್ ಅಂತ ನಂಬಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ಉದಾಹರಿಸಿದ್ದಾರೆ. ಹೌದು. ಆದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ ಅನ್ಕೊಳ್ಳೆ ಅದ್ರ ಬಗ್ಗೆ ನಾವು ಇನ್ನು ಬಿಗಿನಿಂಗ್ ಸ್ಟೇಜ್ ನಲ್ಲಿ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ಕೊಳ್ಳೆ ಅದನ್ನ ಅಲ್ಗಳಿಬಾರ್ದಲ್ಲ. ಅಭ್ಯಾಸ ಮಾಡಿದ್ಮೇಲೆ, ಕರಗತ್ತಾದ್ಮೇಲೆ, ಮೀರಿ ನಿಂತ ಮೇಲೆ ಇವೆಲ್ಲವೂ ಸಹಿತ ನಗಣ್ಯ ಆಗ್ತವೆ. ಮುಂಚೆನೆ ನಗಣ್ಯ ಮಾಡ್ಕೋಬಾರ್ದು ಅಂತ ನಾನು ಇಂಟರ್ಫಿಯರ್ ಆದೆ ಸರ್. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಇದನ್ನ ಇನ್ನು ನಮ್ಗೆ ಅವಾಗವಾಗ ಸರ್ ಇನ್ನು ಮತ್ತೆ ಜ್ಞಾನ ಬೇಕಾಗ್ತದೆ. ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನ ವಿವರನ್ನ ಕೊಡಿರಿ ಅಂತ ಈಗ ಕಾರ್ಯಕ್ರಮವನ್ನು ಸಂಪন্ন ಮಾಡೋಣ. ನಾಳೆ ಅನುಭವಿಗಳ ಒಂದು ಒಕ್ಕೂಟದ ತರ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಸಹಿತ ಸಚಿಂತನೆ ಮಾಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ನಾಳೆ ಅದು ಚಿಂತನೆ ನಡಿ. ರೇಣುಕಣ್ಣ, ಮಂಗಲ್ ಮಾಡಿ ರೇಣುಕಣ್ಣ.
ಮಾಡ್ರಿ ಕೇಳ್ಸ ಆಯ್ತು. ಮಂಗಲ್ ಮಾಡ್ರಪ್ಪ ಮಂಗಲ್ ಮಾಡ್ರಿ. ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭವ ನೆಲೆ ಸದ್ಭಾವಗೋಷ್ಠಿಯಲ್ಲಿ ನಾಡಿಗಳ ಕುರಿತಾಗಿ ತಮ್ಮ ಅನುಭವ ಹಂಚಿಕೊಂಡಂತ ದಯಾನಂದ ಅಪ್ಪರ ಭಕ್ತಿಯ ಶರಣಾರ್ಥಿಗಳು ಇಲ್ಲಿವರೆಗೂ ಚಿಂತನೆ ಮಾಡತಕ್ಕಂತ ಒಂದು ಓವರಾಲ್ ಥೀಮ್ ಬಗ್ಗೆ ತಾನು ಎರಡೆರಡು ನುಡಿಗಳಂತ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ವಾಯುಗಳನ್ನ ಹಿಡಿದು ಹೋಗತಕ್ಕಂತ ನೆಲೆಯನ್ನು ಶರಣರು ಎಷ್ಟೋ ವಚನಗಳಲ್ಲಿ ತಿರಸ್ಕರಿಸಿದ್ದಾರೆ, ಸಹಜ. ಇದು ಓನ್ಲಿ ಯೋಗಿಕವಾಗಿ ತಿಳ್ಕೊಳ್ಬೇಕು ಅನ್ನೋದು ಭಾವ ಅವನ್ನ ವ್ಯಕ್ತಪಡಿಸಿದ್ರಿಂದ ಶಿವಾನಂದಪ್ಪ ಅವರು ಇವತ್ತಿನ ಈ ಕಾರ್ಯಕ್ರಮ ರೂಪಿಸಲಾಯಿತು. ಅನ್ಯತಾ ಯಾರು ಇದನ್ನ ತಿಳ್ಕೊಳ್ಳೋದಾಗೆ ದಯವಿಟ್ಟು ನಮ್ಮ ಶಿವಯೋಗದ ಎಲ್ಲ ಇದೆ, ಇದು ಮೀರಿ ನಿಂತ್ಕೊಳ್ಳುವಂತ ಶಕ್ತಿ ಶಿವಯೋಗದಲ್ಲಿದೆ. ಎಲ್ಲ ವಚನಕಾರರು ಸಹ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತಕ್ಕಂಥ ಭಾವವನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಸರ್ವ ಶರಣ ಬಂಧುಗಳು ಭಕ್ತಿಯ ಶರಣ ತಲುಪಿಸ್ತಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.